ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೇಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಈ ಒಂದು ಮಧ್ವನಾಮದ 6ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆಯ ಪ್ರವಚನದಲ್ಲಿ ನೋಡಿದಂತೆ ಪಾಂಡವರು ತಾವು ಏಕಚಕ್ರ ನಗರದಲ್ಲಿ ವಾಸವಾಗಿದ್ದರು. ಅಲ್ಲಿ ವಾಸವಾಗಿದ್ದಾಗ ಭೀಮಸೇನ ದೇವರು ಬಕಾಸುರ ಎಂಬಂತಹ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡಿ ಮುಂದೆ ಆ ದೃಪದನ ಅರಮನೆಗೆ ಬಂದು ಅರ್ಜುನ ಅಲ್ಲಿ ತಾನು ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆಲ್ಲುತ್ತಾನೆ. ಕೊನೆಗೆ ಮನೆಗೆ ಬಂದು ಕುಂತಿ ಒಳಗಡೆ ಇರ್ತಾಳೆ, ಮನೆಯ ಒಳಗಡೆ ಅಡಿಗೆ ಮನೆಯಲ್ಲಿ ಇರ್ತಾಳೆ. ಹೊರಗಡೆ ಬಂದು ಪಾಂಡವರು ಹೇಳ್ತಾರೆ, ಅಮ್ಮ ಭಿಕ್ಷೆ ತಂದಿದ್ದೀವಿ ಅಂತ. ಕೊನೆಗೆ ಕುಂತಿ ಇದ್ಯಾವುದೋ ಸಾಮಾನ್ಯ ಅಡಿಗೆ ಇರ್ಬೋದು ಅಂತ ಅಂದ್ಕೊಂಡು ಎಲ್ಲರೂ ಹಂಚಿಕೊಂಡು ತಿಂದುಬಿಡಿ ಅಂತ ಹೇಳ್ತಾಳೆ. ಆದರೆ ತಂದಿದ್ದು ಯಾವುದೋ ಸಾಮಾನ್ಯ ಆಹಾರ ಪದಾರ್ಥ ಅಲ್ಲ, ದ್ರೌಪದಿ ದೇವಿಯನ್ನೇ ಗೆದ್ದು ತಂದಿರ್ತಾರೆ. ಕೊನೆಗೆ ಅಲ್ಲಿ ಪರಮಾತ್ಮನ ಮಾತಿನಂತೆ 5 ಜನ ಪಾಂಡವರು ಕೂಡ ಆ ದ್ರೌಪದಿ ದೇವಿಯನ್ನು ವಿವಾಹವಾಗ್ತಾರೆ. ಕೊನೆಗೆ ವಿವಾಹದ ಸಂದರ್ಭದಲ್ಲಿ ಆ ದ್ರೌಪದಿಯ ತಂದೆಯಾದಂತಹ ದೃಪದ ಮತ್ತು ಅವಳ ಸಹೋದರನಾದಂತಹ ದೃಷ್ಟದ್ಯುಮ್ನ ಅವರು ಬಂದಿರ್ತಾರೆ ವಿವಾಹಕ್ಕೆ. ಅವರ ಉದ್ದೇಶ ಏನು, ನನ್ನ ಮಗಳನ್ನು ಗೆದ್ದಿರೋದು ಒಂದೇ ವ್ಯಕ್ತಿ, ಅದು ಅರ್ಜುನ ಅಂತ ಕೂಡ ಗೊತ್ತಿರೋದಿಲ್ಲ ಅವರಿಗೆ. ಗೆದ್ದಿರೋದು ಒಬ್ಬನೇ ಗೆದ್ದಿರ್ತಾನೆ, ಅವನೊಬ್ಬನೇ ವಿವಾಹವಾಗ್ತದೆ ಅನ್ಕೊಂಡಿರ್ತಾರೆ. ಆದರೆ ಮದುವೆಗೆ ಬಂದು ನೋಡ್ತಾರೆ 5 ಜನ ಗಂಡು ಮಕ್ಕಳು ತನ್ನ ಹೆಣ್ಣು ಮಗಳನ್ನು ಮದುವೆ ಆಗಲಿಕ್ಕೆ ಅಂತ ತೀರ್ಮಾನ ಮಾಡಿರ್ತಾರೆ. ದೃಪದನಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಯಾವುದೋ ತಂದೆಗಾದರೂ ಕೂಡ ಸಹಜ ಅದು. ತನ್ನ ಒಬ್ಬ ಮಗಳನ್ನು 5 ಜನ ಮದುವೆಯಾಗೋದು ಅಂತ ಹೇಳಿ ಅದು ಯಾರಿಗೂ ಯಾವ ತಂದೆಗೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಲ್ಲಿ ದೃಪದನಿಗೂ ಕೂಡ ತುಂಬ ಸಿಟ್ಟು ಬರುತ್ತೆ. ಕೊನೆಗೆ ಅಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ಈ ಪಂಚ ಪಾಂಡವರು ಯಾರು ಕೂಡ ಸಾಮಾನ್ಯ ಮನುಷ್ಯರಲ್ಲ, ಸಾಕ್ಷಾತ್ ವಾಯುದೇವರು, ಅದೇ ರೀತಿಯಾಗಿ ಯಮಧರ್ಮರಾಜ, ಇಂದ್ರ, ಅಶ್ವಿನಿ ದೇವತೆಗಳೇನೆ ಈ ಪಂಚ ಪಾಂಡವರಾಗಿ ಹುಟ್ಟಿದ್ದಾರೆ. ಅದೇ ರೀತಿಯಾಗಿ ನಿನ್ನ ಮಗಳು ಸಾಮಾನ್ಯ ಹೆಣ್ಣು ಮಗಳಲ್ಲ, ಅವಳು ಸಾಕ್ಷಾತ್ ಭಾರತೀ ದೇವಿ ಹುಟ್ಟಿದ್ದಾಳೆ, ಹಾಗಾಗಿ ಅವರನ್ನು ಕೊಡು ಎಂಬುದಾಗಿ ಹೇಳಿದಾಗ ವೇದವ್ಯಾಸ ದೇವರು ಹೇಳಿದರೂ ಕೂಡ ದೃಪದನಿಗೆ ಒಪ್ಪಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಒಬ್ಬ ಸಾಮಾನ್ಯ ತಂದೆಗೇನೆ ಕಷ್ಟ ಆಗುತ್ತೆ. ಅಂತಹದ್ರಲ್ಲಿ ದೃಪದ ಒಬ್ಬ ದೊಡ್ಡ ಮಹಾರಾಜ ತನ್ನ ಹೆಣ್ಣು ಮಗಳನ್ನು 5 ಜನ ಗಂಡು ಮಕ್ಕಳಿಗೆ ಕೊಟ್ಟು ಹೇಗೆ ಮದುವೆ ಮಾಡೋದು ಅಂತ ತುಂಬ ಚಿಂತೆ ಆಗುತ್ತೆ ಅವನಿಗೆ. ವೇದವ್ಯಾಸ ದೇವರು ಬಂದು ಹೇಳಿದರೂ ಕೂಡ ಒಪ್ಪೋದಿಲ್ಲ ಅವನು. ಆವಾಗ ವೇದವ್ಯಾಸ ದೇವರು ಆ ಪಾಂಡವರ ಮೂಲ ರೂಪದ ದರ್ಶನ ಮಾಡಿಸ್ತಾರೆ ಅಂತೆ. ಪಾಂಡವರ ಮೂಲ ರೂಪ ಹೇಗೆ ಧರ್ಮರಾಜ, ವಾಯುದೇವರು, ಇಂದ್ರ, ಅಶ್ವಿನಿ ದೇವತೆಗಳು ಅಂತ ಮೂಲ ರೂಪ ಇದೇನೋ, ಆ ಪಂಚ ಪಾಂಡವರ ಮೂಲ ರೂಪದ ದರ್ಶನ ಅವನಿಗೆ ಮಾಡಿಸ್ತಾರೆ. ಈ ಮತ್ತೆ ದ್ರೌಪದಿ ದೇವಿಯ ಮೂಲ ರೂಪದ ದರ್ಶನವನ್ನು ಕೂಡ ಮಾಡಿಸ್ತಾರೆ ಅಂತೆ. ಆ ರೀತಿಯಾಗಿ ದರ್ಶನ ಮಾಡಿಸಿದಾಗ ಅವನಿಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ ಅಂತೆ. ನಾನು ಸ್ವಯಂ ಪರಮಾತ್ಮನೇ ಮಾತನ್ನೇ ನಂಬಲಿಲ್ಲ ಅಂತ ತುಂಬ ದುಃಖ ಆಗುತ್ತೆ. ಕೊನೆಗೆ ದೃಪದ ತಾನೇ ಮುಂದೆ ನಿಂತುಕೊಂಡು 5 ಜನರೊಟ್ಟಿಗೆ ತನ್ನ ಮಗಳಾದಂತಹ ದ್ರೌಪದಿ ದೇವಿಯ ವಿವಾಹವನ್ನು ಪಾಂಚಾಲ ನಗರದಲ್ಲಿ ವೈಭವದಿಂದಾಗಿ ಮಾಡ್ತಾನೆ ಅಂತೆ. ವೈಭವದಿಂದಾಗಿ ಅವರ ಮದುವೆಯೆಲ್ಲ ಆಗುತ್ತೆ. ಈ ರೀತಿಯಾಗಿ ದ್ರೌಪದಿ ದೇವಿಯ ವಿವಾಹ ಆಗುತ್ತೆ ಎಂಬುದಾಗಿ 15ನೇ ಪದ್ಯದಲ್ಲಿ ತಿಳಿಸಿದ್ರು. ಮುಂದೆ 16ನೇ ಪದ್ಯ ಪ್ರಾರಂಭ ಆಗುತ್ತೆ. ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ ರಾಜಸೂಯೆಯಾಗವನು ಮಾಡಿಸಿದ
ಆಜಿಯಳು ಕೌರವರ ಬಲವ ಸವರುವನೆಂದು ಮೂಜಗವರಿಯೇ ಕಂಕಣ ಕಟ್ಟಿದ ಅಂತ ಮುಂದಿನ ಪದ್ಯ. ಒಂದು ದಿವಸ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಸಭೆ ಇರುತ್ತೆ. ದೊಡ್ಡ ಸಭೆ, ಪಾಂಡವರೆಲ್ಲ ಕುಳಿತುಕೊಂಡಿರ್ತಾರೆ. ಆ ಸಭೆಗೆ ದೇವರ್ಷಿಗಳಾದಂತಹ ಯಾವ ನಾರದರು ಬಂದಿರ್ತಾರೆ. ನಾರದರಿಗೆ ಯಥಾಯೋಗ್ಯವಾದ ಪೂಜೆಯನ್ನೆಲ್ಲ ಮಾಡ್ತಾರೆ. ಆವಾಗ ನಾರದರು ಧರ್ಮರಾಜನ ಉಪದೇಶ ಮಾಡ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, 14 ಲೋಕಗಳು ಯಾವುದು, ಆ 14 ಲೋಕಗಳು ಎಲ್ಲಿವೆ, ಆ ಲೋಕಗಳಲ್ಲಿ ಯಾರು ವಾಸವಾಗಿದ್ದಾರೆ ಅಂತೆಲ್ಲ ವರ್ಣನೆ ಮಾಡ್ತಾ ಇರ್ತಾರೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಈ ಕಡೆ ಕೆಳಗೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಪಾತಾಲ, ಇಷ್ಟೆಲ್ಲ ಲೋಕಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ಹರಿಶ್ಚಂದ್ರ ಎಂಬಂತಹ ಮಹಾರಾಜ, ನಾ ಕೇಳಿರ್ತೇವೆ ಸತ್ಯ ಹರಿಶ್ಚಂದ್ರ ಅಂತ. ಆ ಸತ್ಯ ಹರಿಶ್ಚಂದ್ರ ಇಂದ್ರಲೋಕದಲ್ಲಿ ವಾಸವಾಗಿದ್ದಾನೆ ಅಂತ ಹೇಳ್ತಾರೆ. ಇಂದ್ರಲೋಕದಲ್ಲಿ ಹರಿಶ್ಚಂದ್ರ ವಾಸವಾಗಿದ್ದಾನೆ. ಅದೇ ರೀತಿಯಾಗಿ ನಿನ್ನ ತಂದೆಯಾದಂತಹ ಪಾಂಡು ಮಹಾರಾಜ ಅವರು ಯಮಲೋಕದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ನರಕಲೋಕದಲ್ಲಿ ಯಾರು ವಾಸವಾಗಿದ್ದಾರೆ? ನಿನ್ನ ತಂದೆಯಾದಂತಹ ಪಾಂಡು ಮಹಾರಾಜ. ಸ್ವರ್ಗಲೋಕದಲ್ಲಿ ಹರಿಶ್ಚಂದ್ರ ವಾಸವಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಅದು ಹೇಗೆ ಸಾಧ್ಯ ಅಂತ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಯಾಕೆ ಅಂದರೆ ಪಾಂಡು ಮಹಾರಾಜನಿಗಿಂತ ತಾರತಮ್ಯದಲ್ಲಿ ಕೆಳಗಡೆ ಇರುವವನು ಯಾರು ಅಂತ ಹೇಳಿದ್ರೆ ಹರಿಶ್ಚಂದ್ರ. ಯಾಕೆಂದರೆ ಪಾಂಡು ಮಹಾರಾಜ ಒಬ್ಬ ಮರುದೇವತೆ, ಅವನೊಬ್ಬ ದೇವತೆ. ಹಾಗಾಗಿ ದೇವತೆಯಾದಂತಹ ಪಾಂಡು ಮಹಾರಾಜ ಯಮಲೋಕದಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾನೆ ಯಾವ ಧರ್ಮರಾಜ. ಆವಾಗ ನಾರದರು ಹೇಳ್ತಾರೆ, ಇಂದ್ರಲೋಕದಲ್ಲಿ ಹರಿಶ್ಚಂದ್ರ ಇದ್ದಾನೆ. ಯಾಕಿದ್ದಾನೆ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಅವನು ನೀನು ಹೇಳಿದಂತೆ ನಿನ್ನ ತಂದೆಯಾದಂತಹ ಪಾಂಡುವಿಗಿಂತ ಚಿಕ್ಕವನು ಯೋಗ್ಯತೆಯಲ್ಲಿ. ಆದರೂ ಅವನು ಸ್ವರ್ಗದಲ್ಲಿ ಇದ್ದಾನೆ. ಯಾಕೆ ಇದ್ದಾನೆ ಅಂತ ಹೇಳಿದ್ರೆ, ಹರಿಶ್ಚಂದ್ರ ಮಹಾರಾಜ ತಾನು ಬದುಕಿದ್ದಾಗ ರಾಜಸೂಯ ಯಾಗವನ್ನು ಮಾಡಿದ್ದ. ರಾಜಸೂಯ ಯಾಗವನ್ನು ಮಾಡಿದ್ದರ ಪರಿಣಾಮವಾಗಿ ಹರಿಶ್ಚಂದ್ರ ಮಹಾರಾಜ ಎಲ್ಲಿದ್ದಾನೆ? ಸ್ವರ್ಗದಲ್ಲಿ ಇದ್ದಾನೆ. ಆದರೆ ನಿನ್ನ ತಂದೆ ಪಾಂಡು ಮಹಾರಾಜ ಯೋಗ್ಯತೆಯಲ್ಲಿ ದೊಡ್ಡವನು. ಆದರೆ ಪಾಂಡು ಮಹಾರಾಜ ರಾಜಸೂಯ ಯಾಗವನ್ನು ಮಾಡಲಿಲ್ಲ. ರಾಜಸೂಯ ರಾಜರು ಅವಶ್ಯವಾಗಿ ಮಾಡಲೇಬೇಕಾದಂತಹ ಒಂದು ದೊಡ್ಡ ಯಾಗ. ಅಂತಹ ಯಾಗವನ್ನು ನಿನ್ನ ತಂದೆಯಾದಂತಹ ಪಾಂಡು ಮಹಾರಾಜ ಮಾಡಲಿಲ್ಲ. ಅದಕ್ಕೋಸ್ಕರ ನಿನ್ನ ತಂದೆ ಎಲ್ಲಿದ್ದಾನೆ? ನರಕದಲ್ಲಿ ಇದ್ದಾನೆ. ಅವನಿಗಿಂತಹ ಯೋಗ್ಯತೆಯಲ್ಲಿ ಚಿಕ್ಕವನಾದರೂ ಕೂಡ ಹರಿಶ್ಚಂದ್ರ ಸ್ವರ್ಗದಲ್ಲಿ ಇದ್ದಾನೆ. ಯಾಕೆ ಅಂದರೆ ಅವನು ರಾಜಸೂಯ ಯಾಗವನ್ನು ಮಾಡಿದ್ದಾನೆ ಅಂತ ಇಷ್ಟೆಲ್ಲ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತಾರೆ, ನಾನು ಒಮ್ಮೆ ನರಕಲೋಕಕ್ಕೆ ಹೋಗಿದ್ದೆ. ಆವಾಗ ನಿನ್ನ ತಂದೆಯಲ್ಲಿ ಭೇಟಿಯಾದರು. ಅವರು ನಿನಗೊಂದು ಮಾತು ಹೇಳಿದ್ದಾರೆ, ನನ್ನ ಮಗನಾದಂತಹ ಯುಧಿಷ್ಠಿರನಿಗೆ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಅಂತ ಹೇಳಿ ಎಂಬುದಾಗಿ ನಿನ್ನ ತಂದೆ ಹೇಳಿ ಕಳಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಇವನಿಗೆ ತುಂಬ ಬೇಸರ ಆಗುತ್ತೆ ಧರ್ಮರಾಜನಿಗೆ. ನಾನು ನಮ್ಮ ತಂದೆಗೆ ಒಳ್ಳೆ ಶ್ರದ್ಧೆಯಿಂದ ಶ್ರಾದ್ದ ಎಲ್ಲವನ್ನೂ ಕೂಡ ಮಾಡಿದ್ದೇವೆ. ಆದರೂ ಕೂಡ ನಮ್ಮ ತಂದೆ ಎಲ್ಲಿದ್ದಾರೆ? ನರಕದಲ್ಲಿ ಇದ್ದಾರೆ ಅಂತ ಅವರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ತನ್ನ ಎಲ್ಲ ಸಹೋದರನನ್ನು, ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲ ಹಿರಿಯರನ್ನು ಕೂಡ ಕರೆಸಿ ಹೇಳ್ತಾನೆ, ನಾನು ಈ ರೀತಿಯಾಗಿ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಏನು ಮಾಡಬೇಕು? ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಒಬ್ಬ ವ್ಯಕ್ತಿ ಕೃಷ್ಣನ ಹತ್ತಿರ ಬಂದಿರ್ತಾನೆ. ಅಂದರೆ ಕೃಷ್ಣ ಇದ್ದದ್ದು ಒಂದು ತನ್ನ ದ್ವಾರಕಾಪಟ್ಟಣದಲ್ಲಿ. ಆ ಸಂದರ್ಭದಲ್ಲಿ ಯುಧಿಷ್ಠಿರ ತನ್ನ ಒಬ್ಬ ಸೇವಕನನ್ನು ಕಳಿಸ್ತಾನೆ. ತನ್ನ ಒಬ್ಬ ಸೇವಕನನ್ನು ಹೋಗಿ ಕೃಷ್ಣನನ್ನು ಕರೆದುಕೊಂಡು ಬಾ ಅಂತ. ಸೇವಕ ಆ ಸಾರಥಿ ಹೋಗ್ತಾನೆ ಕೃಷ್ಣನ ಹತ್ತಿರ. ಕೃಷ್ಣನಿಗೆ ಈ ರೀತಿಯೆಲ್ಲ ಹೇಳ್ತಾನೆ, ಈ ರೀತಿಯಾಗಿ ಧರ್ಮರಾಜ ಇಷ್ಟೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ, ರಾಜಸೂಯ ಯಾಗವನ್ನೆಲ್ಲ ಅಂತ. ಅದೇ ಸಮಯಕ್ಕೆ ಸರಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಇನ್ನೊಬ್ಬ ವ್ಯಕ್ತಿ ಬಂದಿರ್ತಾನೆ ಅಂತೆ. ಆ ವ್ಯಕ್ತಿ ಯಾರು ಅಂತ ಹೇಳಿದರೆ, ಅವನು ಜರಾಸಂಧ ಮಹಾರಾಜ. ಅವನೇ ಮಾಡಿರ್ತಾನೆ,
28,000 ಜನ 22,000 ಜನ ರಾಜಕುಮಾರನ ಬಂಧನ ಮಾಡಿ ಇಟ್ಟಿರ್ತಾನೆ. ಅವರಲ್ಲಿ ಒಬ್ಬ ರಾಜಕುಮಾರನ ಸೇವಕ ಬಂದಂತಹ ವ್ಯಕ್ತಿ. ಹೀಗೆ ಇಬ್ಬರು ಸೇವಕರು ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಬಂದಿರ್ತಾರೆ. ಒಬ್ಬ ಧರ್ಮರಾಜನ ಸೇವಕ, ಇನ್ನೊಬ್ಬ ಯಾವ ಜರಾಸಂಧ ಬಂಧನ ಮಾಡಿ ಇಟ್ಟಿದ್ನಲ್ಲ ಆ ರಾಜಕುಮಾರನ ಒಬ್ಬ ಸೇವಕ. ಅವನು ಬಂದು ಹೇಳ್ತಾನೆ, ಸ್ವಾಮಿ, ಜರಾಸಂಧ ಈ ರೀತಿಯಾಗಿ 22,000 ಜನ ರಾಜಕುಮಾರನ ಬಂಧನ ಮಾಡಿ ಇಟ್ಟಿದ್ದಾನೆ. ಹಾಗಾಗಿ ಅವನ ಸಂಕಲ್ಪ ಏನು ಅಂತ ಹೇಳಿದ್ರೆ, ಇನ್ನು ಕೆಲವೇ ದಿವಸಗಳಲ್ಲಿ ಶಿವನಿಗೆ, ರುದ್ರದೇವರಿಗೆ ಒಂದು ದೊಡ್ಡ ಹೋಮ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಆ ಹೋಮದಲ್ಲಿ ಎಲ್ಲ 22,800 ಜನರನ್ನು ಕೂಡ ಬಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಹಾಗಾಗಿ ನೀವೆಲ್ಲರೂ ಕೂಡ ಬಂದು ಆ ಜರಾಸಂಧನನ್ನು ಸಂಹಾರ ಮಾಡಿ ಆ ಯಾಗವನ್ನು ತಡಿಬೇಕು ಅಂತ. ಯಾಕೆಂದರೆ ಅವನು ಯಾಗದಲ್ಲಿ ಕೊಡ್ತಾ ಇರೋದು ಯಾರನ್ನ? ನರಬಲಿಯನ್ನ, ಮನುಷ್ಯರ ಬಲಿಯನ್ನ. ಅದರಲ್ಲೂ ಕೂಡ 22,800 ಜನ ರಾಜಕುಮಾರರು. ಅಷ್ಟು ಜನ ರಾಜಕುಮಾರನನ್ನು ಜರಾಸಂಧ ಒಂದೇ ಏಟಿಗೆ ಸಂಹಾರ ಮಾಡಿದ ಅಂತ ಹೇಳಿದ್ರೆ 22,800 ರಾಜ್ಯಗಳು ಏನಾಗ್ತವೆ? ರಾಜಕುಮಾರ ಇಲ್ಲದಂತೆ ಅಲ್ಲಿ ಅರಾಜಕತೆ ಉಂಟಾಗುತ್ತೆ. ಒಬ್ಬ ರಾಜ ಅಂತ ಇದ್ದರೆ ರಾಜ್ಯಗಳು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತವೆ. ರಾಜನೇ ಇಲ್ಲ ಅಂತ ಹೇಳಿಬಿಟ್ರೆ, ನಿಯಂತ್ರಣ ಮಾಡೋರು ಯಾರು ಇಲ್ಲ ಅಂತ ಹೇಳಿಬಿಟ್ರೆ, ಅದು ಮನಸ್ಸಿಗೆ ಬಂದ ರೀತಿ ಜನರು ಪರಿವರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಬ್ಬರಲ್ಲ ಇಬ್ಬರಲ್ಲ 22,800 ಜನ ರಾಜಕುಮಾರನನ್ನು ಸಂಹಾರ ಮಾಡಿದ ಅಂತ ಹೇಳಿದ್ರೆ 22,000 ರಾಜ್ಯಗಳು ಅವೇನಾಗುತ್ತವೆ? ಅರಾಜಕತೆ ಉಂಟಾಗುತ್ತೆ ಅಲ್ಲಿ. ಹಾಗಾಗಿ ದಯವಿಟ್ಟು ನೀನು ಬಂದು ಅದನ್ನು ಸಂಹಾರ ಮಾಡಬೇಕು ಅಂತ ಆ ವ್ಯಕ್ತಿ ಬಂದು ಪ್ರಾರ್ಥನೆ ಮಾಡ್ತಾನೆ. ಈ ಕಡೆ ಧರ್ಮರಾಜನ ಸಾರಥಿ ಬಂದು ಏನು ಕೇಳ್ತಾ ಇದ್ದಾನೆ? ರಾಜಸೂಯ ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ನೀನು ಬರಬೇಕು ಅಂತ. ಈ ಕಡೆ ಇನ್ನೊಬ್ಬ ಸಾರಥಿ ಬಂದು ಹೇಳ್ತಾ ಇದ್ದಾನೆ, 22,800 ಜನ ರಾಜಕುಮಾರರನ್ನ ಜರಾಸಂಧ ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ, ನೀನು ಬಂದು ರಕ್ಷಣೆ ಮಾಡಬೇಕು ಅಂತ. ಪರಮಾತ್ಮ ಇಬ್ಬರಿಗೂ ಆಯಿತು ಅಂತ ಹೇಳ್ತಾನೆ, ಹಾಗೆ ಆಗಲಿ ಅಂತ. ಆವಾಗ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಅರಮನೆಗೆ ಬರ್ತಾನೆ. ಪಾಂಡವರ ಅರಮನೆಗೆ ಬಂದು ವಿಶೇಷವಾಗಿ ಹೇಳ್ತಾನೆ, ನೀವು ರಾಜಸೂಯ ಯಾಗವನ್ನು ಯಾವ ಯಾವ ರೀತಿಯಾಗಿ ಮಾಡಬೇಕು ಅಂತ ಎಲ್ಲ ಅದರ ವಿಧಿವಿಧಾನ ಎಲ್ಲವನ್ನು ಕೂಡ ಹೇಳ್ತಾನೆ. ಈ ರೀತಿಯಾಗಿ ಹೇಳಿ ಮುಂದೆ ಹೇಳ್ತಾನೆ, ನೀನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀಯ, ಆದರೆ ನೀನು ಮೊದಲು ಈ ಒಂದು ಯಾಗವನ್ನು ಮಾಡಬೇಕಾದ್ರೆ ಅದಕ್ಕೆ ದೊಡ್ಡ ವಿಗ್ರಹ ಅಂತ ಹೇಳಿದ ಯಾರು ಅಂದರೆ ಅದು ಜರಾಸಂಧ. ಆ ಜರಾಸಂಧ ಬದುಕಿರುವ ತನಕ ರಾಜಸೂಯ ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಜರಾಸಂಧ ಮಹಾದುಷ್ಟ. ಜಗತ್ತಿನಲ್ಲಿ ಯಾರ್ಯಾರು ರಾಜಸೂಯ ಯಾಗವನ್ನು ಮಾಡ್ತಾ ಇದ್ರೋ ಆ ಎಲ್ಲ ಯಾಗವನ್ನು ಕೂಡ ಹೋಗಿ ನಿಲ್ಲಿಸ್ತಾ ಇದ್ದ ಜರಾಸಂಧ. ಹಾಗಾಗಿ ಧರ್ಮರಾಜ ಜರಾಸಂಧ ಬದುಕಿರೋ ತನಕ ರಾಜಸೂಯ ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜರಾಸಂಧನನ್ನು ಸಂಹಾರ ಮಾಡಿಯೇನೆ ಈ ಒಂದು ರಾಜಸೂಯ ಯಾಗವನ್ನು ಮಾಡಬೇಕು. ಇದು ಒಂದು ಅಂಶ. ಇನ್ನೊಂದು ಅಂಶ, ಜರಾಸಂಧ 22,000 ಜನ ರಾಜಕುಮಾರರನ್ನು ಬಂಧನ ಮಾಡಿ ಇಟ್ಟಿದ್ದಾನೆ. ನೀನು ಜರಾಸಂಧನನ್ನು ಸಂಹಾರ ಮಾಡಿದರೆ ನಿನಗೆ 2 ಪುಣ್ಯ. ಒಂದು ಪುಣ್ಯ ಅವನನ್ನು ಸಂಹಾರ ಮಾಡಿ ರಾಜಸೂಯ ಯಾಗವನ್ನು ಮಾಡಿದಂತಹ ಪುಣ್ಯ ಬರುತ್ತೆ. ಇನ್ನೊಂದು ಪುಣ್ಯ 22,000 ಜನ ರಾಜರನ್ನು ಅವರಿಗೆ ಜೀವದಾನವನ್ನು ಮಾಡಿದಂತಹ ಪುಣ್ಯ ನಿನಗೆ ಬರುತ್ತೆ. ಹಾಗಾಗಿ ನೀನೇನು ಮಾಡಬೇಕು? ಜರಾಸಂಧನನ್ನು ಸಂಹಾರ ಮಾಡಿ ಆ 22,000 ಜನ ರಾಜಕುಮಾರರನ್ನು ರಕ್ಷಣೆ ಮಾಡಿ ಮುಂದೆ ರಾಜಸೂಯ ಯಾಗವನ್ನು ಮಾಡಿದಾಗ ಮಾತ್ರ ನಿನ್ನ ರಾಜಸೂಯ ಯಾಗ ಶ್ರೇಷ್ಠ ಯಾಗ ಆಗುತ್ತೆ, ಇಲ್ಲಾಂದರೆ ಅದು ಸಾಮಾನ್ಯ ಯಾಗ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಧರ್ಮರಾಜ ಹಾಗೇ ಆಗಲಿ ಅಂತ ಪರಮಾತ್ಮನ ಮಾತಿಗೆ ಒಪ್ಕೊಳ್ತಾನೆ. ಧರ್ಮರಾಜ ಹೆಸರಿಗೆ ತಕ್ಕಂತೆ ಧರ್ಮದ ಮೂರ್ತಿ. ಯಾರೇ ಬಂದು ಏನೇ ಒಳ್ಳೆಯ ಕಾರ್ಯವನ್ನು ಮಾಡೋ ಅಂತ ಹೇಳಿದರೂ ಕೂಡ ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇರಲಿಲ್ಲಂತೆ. ಅದರಲ್ಲಿ ಬಂದು ಹೇಳಿದ್ಯಾರು? ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಹಾಗೇ ಆಗಲಿ ಅಂತ ಒಪ್ಕೊಳ್ತಾನೆ. ಒಪ್ಪಿಕೊಂಡಾಗ ಸರಿ, ಯುದ್ಧ ಮಾಡೋದು ಯಾರು ಅಂತ. ಯಾಕೆಂದರೆ ಜರಾಸಂಧ ಸಾಮಾನ್ಯ ವ್ಯಕ್ತಿ ಅಲ್ಲ, ಆಗಿನ ಕಾಲದ ಮಹಾಪರಾಕ್ರಮಶಾಲಿ. ಅಂತಹ ಮಹಾಪರಾಕ್ರಮಶಾಲಿಯನ್ನು ಎದುರಿಸಿ ಯುದ್ಧ ಮಾಡೋದು ಯಾರು ಅಂತ ಇದಾಗುತ್ತೆ. ಆವಾಗ ಯಾವ ಯುಧಿಷ್ಠಿರನಿಗೆ ಜರಾಸಂಧನನ್ನು ಎದುರಿಸುವಷ್ಟು ಬಲ ಇಲ್ಲ.
ಅದೇ ರೀತಿಯಾಗಿ ಅರ್ಜುನನಿಗೆ ಇದೆ, ಆದರೆ ಅರ್ಜುನನಿಗೆ ಹೋಗಲಿಕ್ಕೆ ಧರ್ಮರಾಜ ಬೇಡ ಅಂತ ಹೇಳ್ತಾನೆ. ಕೊನೆಗೆ ನಕುಲ ಸಹದೇವರನ್ನು ಕೂಡ ಬೇಡ ಅಂತ ಹೇಳ್ತಾನೆ. ಕೊನೆಗೆ ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ಯಾರು? ಭೀಮಸೇನ ದೇವರು ಒಬ್ಬರೇ. ಹಾಗಾಗಿ ಭೀಮಸೇನ ದೇವರನ್ನೇ ಯುದ್ಧಕ್ಕೆ ಅಂತ ಕಳಿಸ್ತಾನೆ. ಈ ರೀತಿಯಾಗಿ ಭೀಮಸೇನ ದೇವರು ತಾವೇ ಮಾಡ್ತಾರೆ, ಆ ಒಂದು ಇವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಆ ಮಾಗಧ ರಾಜ್ಯಕ್ಕೆ ಹೋಗ್ತಾರೆ. ಮಾಗಧ ದೇಶಕ್ಕೆ ಹೋಗಿ ಅಲ್ಲಿ ತಾವೇ ಮಾಡ್ತಾರೆ, ಹಿಂಬಾಗಿಲಿನಿಂದ ಪ್ರವೇಶ ಮಾಡ್ತಾರೆ ಅಂತೆ. ಅಂದರೆ ಸಾಮಾನ್ಯವಾಗಿ ಒಂದು ನಗರಕ್ಕೆ ಯಾರೇ ಆಗಲಿ ಎದುರುಗಡೆ ಬಾಗಿಲಿಂದ ಹೋಗ್ತಾರೆ. ಆದರೆ ಶತ್ರುವನ್ನು ಸಂಹಾರ ಮಾಡಬೇಕಾದ್ರೆ ಎದುರುಗಡೆಯಿಂದನೇ ಹೋಗಬೇಕು ಅಂತ ನಿಯಮ ಇಲ್ಲ. ಹೇಗೆ ಬೇಕಾದರೂ ಹೋಗಿ ಅಲ್ಲಿ ಅವನು ಸಂಹಾರ ಮಾಡ್ಬೋದು ಅಂತ ನಿಯಮ ಇದೆ. ಹಾಗಾಗಿ ತಾವೇ ಮಾಡ್ತಾರೆ, ಹಿಂದಿನ ಬಾಗಿಲಿನಿಂದಾಗಿ ಹೋಗ್ತಾರೆ. ಹಿಂದಿನ ಬಾಗಿಲಿನಿಂದಾಗಿ ಹೋಗಿ ತಾವೇ ಮಾಡ್ತಾರೆ, ಯುದ್ಧ ಮಾಡಲಿಕ್ಕೆ ಅಂತ ಕರೀತಾರೆ ಆ ಜರಾಸಂಧನನ್ನು. ಆ ಸಂದರ್ಭದಲ್ಲಿ ಜರಾಸಂಧ ಅದೇ ರೀತಿಯಾಗಿ ಬರ್ತಾನೆ. ಎದುರುಗಡೆ ಇದ್ದಂತಹ ವಾಸ್ತವಿಕವಾಗಿ ಇಲ್ಲಿ ಅರ್ಜುನನ್ನು ಕೂಡ ಬಂದಿರ್ತಾನೆ ಅಂತೆ. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮ ಮತ್ತು ಜರಾಸಂಧ ಭೀಮಸೇನ 3 ಜನ ಹೋಗಿರ್ತಾರೆ. ಆವಾಗ ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ನಿನಗೆ ಯಾರು ಬೇಕೋ ಅವ್ರನ್ನ ಆರಿಸ್ಕೋ ಅಂತ ಯುದ್ಧ ಮಾಡಲಿಕ್ಕೆ. ಅರ್ಜುನ ಇದ್ದಾನೆ, ಭೀಮಸೇನ ಇದ್ದಾನೆ, ನಿನಗೆ ಯಾರು ಬೇಕೋ ಅವ್ರನ್ನ ಚಾಯ್ಸ್ ಮಾಡ್ಕೋ ಅಂತ ಹೇಳ್ತಾನೆ. ಆವಾಗ ಜರಾಸಂಧ ಹೇಳ್ತಾನೆ, ಅರ್ಜುನನಿಗೆ ಆವಾಗ ಒಟ್ಟು 55 ವರ್ಷ ವಯಸ್ಸಾಗಿರುತ್ತೆ. ಅವನು ಹೇಳ್ತಾನೆ, ಈ ಅರ್ಜುನ ನನ್ನ ಮುಂದೆ ಇನ್ನೂ ಚಿಕ್ಕ ಹುಡುಗ ಇದ್ದಂತೆ, ಇವನು ಬಾಲಕ. ಇಂತಹ ಬಾಲಕನೊಟ್ಟಿಗೆ ಯುದ್ಧ ಮಾಡಿ ಗೆದ್ದರೆ ಜಗತ್ತು ನನ್ನ ಬಗ್ಗೆ ಅಪಹಾಸ್ಯ ಮಾಡುತ್ತೆ ಹೊರತು ಹೊಗಳೋದಿಲ್ಲ. ಹಾಗಾಗಿ ನಾನೇ ಮಾಡೋದಿಲ್ಲ, ಅರ್ಜುನನೊಟ್ಟಿಗೆ ಯುದ್ಧ ಮಾಡೋದಿಲ್ಲ, ಅವನಿನ್ನೂ ಚಿಕ್ಕ ಹುಡುಗ ಬಾಲಕ ಇದ್ದಂತೆ ಅಂತ ಹೇಳ್ತಾರೆ. ಸರಿ, ನೆಕ್ಸ್ಟ್ ಬರೋದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಹೇಳ್ತಾನೆ, ನಾನು ಶ್ರೀಕೃಷ್ಣ ಪರಮಾತ್ಮನೊಟ್ಟಿಗೂ ಕೂಡ ಯುದ್ಧ ಮಾಡೋದಿಲ್ಲ ಅಂತ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಗೋಪಾಲಕ, ದನ ಕಾಯುವವನು. ನಾನು ದೊಡ್ಡ ಮಹಾರಾಜ, ಶ್ರೀಕೃಷ್ಣ ಪರಮಾತ್ಮ ಯಾವುದೋ ಗೋಪಾಲಕ. ಹಾಗಾಗಿ ಒಬ್ಬ ದೊಡ್ಡ ಮಹಾರಾಜನಾದಂತಹ ವ್ಯಕ್ತಿ ಯಾವುದೋ ಗೋಪಾಲಕನೊಟ್ಟಿಗೆ, ದನ ಕಾಯುವನೊಟ್ಟಿಗೆ ಯುದ್ಧ ಮಾಡಿ ಗೆದ್ದ ಅಂತ ಜಗತ್ತು ನನಗೆ ಅಪಹಾಸ್ಯ ಮಾಡುತ್ತೆ. ಹಾಗಾಗಿ ನಾನು ಅವನೊಟ್ಟಿಗೆ ಯುದ್ಧ ಮಾಡೋದಿಲ್ಲ. ಹಾಗಾಗಿ ಯುದ್ಧ ಮಾಡೋದು ಅಂತ ಹೇಳಿದ್ರೆ ಒಬ್ಬನೇ ಒಬ್ಬನೊಟ್ಟಿಗೆ. ಅದು ಯಾರು? ಅದು ಭೀಮಸೇನ. ಅವನು ಚಿಕ್ಕ ಶಿಶುವಾಗಿದ್ದಾಗಲೇ ಅನೇಕ ತನ್ನ ಪರಾಕ್ರಮ ತೋರಿಸಿದ್ದಾನೆ. ಹಾಗಾಗಿ ನಾನು ಯುದ್ಧ ಅಂತ ಮಾಡಿದರೆ ಅವನೊಟ್ಟಿಗೆ ಮಾಡ್ತೇನೆ ಅಂತ ಸರಿ ಅಂತ ಹೇಳ್ತಾನೆ. ಕೊನೆಗೆ ಯುದ್ಧ ಹೇಗೆ ಮಾಡೋದು ಅಂತ, ಯಾಕೆ ಯುದ್ಧದಲ್ಲಿ ಅನೇಕ ರೀತಿ ಇದೆ. ಒಂದು ತಮ್ಮ ಸೈನ್ಯವನ್ನೆಲ್ಲ ಸೇರಿಸಿ ಯುದ್ಧ ಮಾಡೋದು, ಇನ್ನು ತಾವಷ್ಟೇ ಯುದ್ಧ ಮಾಡೋದು, ತಾವು ಫೇಸ್ ಟು ಫೇಸ್ ಇಬ್ಬರೇ. ಜರಾಸಂಧ ಹೇಳ್ತಾನೆ, ಯುದ್ಧ ಮಾಡೋದು ನಾವಿಬ್ಬರೇ ಮಾಡೋಣ ಅಂತ. ಅಂದರೆ ನಮ್ಮ ಸೈನ್ಯ ಎಲ್ಲ ಸುಮ್ಮನೆ ವೇಸ್ಟ್ ಆಗೋದು ಬೇಡ, ನಾಶ ಆಗೋದು ಬೇಡ. ಯುದ್ಧ ಮಾಡಿದರೆ ನಾನು ನೀನು, ಭೀಮಸೇನ ಮತ್ತು ಜರಾಸಂಧ ಇಬ್ಬರೇ ಯುದ್ಧ ಮಾಡೋಣ ಅಂತ ಹೇಳ್ತಾನೆ. ಕೊನೆಗೆ ಗದಾಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಆ ಗದಾಯುದ್ಧ ಎಂಬುದು ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಭೀಮಸೇನ ಮತ್ತು ಜರಾಸಂಧ ಇಬ್ಬರೂ ಕೂಡ ವಾದ ಪ್ರತಿವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಭೀಮಸೇನ ದೇವರು ಶ್ರೇಷ್ಠ ವಿಷ್ಣು ಭಕ್ತರು, ಜರಾಸಂಧ ಅತ್ಯಂತ ಶ್ರೇಷ್ಠನಾದಂತಹ ಶೈವ ಭಕ್ತ, ಶಿವನ ಭಕ್ತ. ಹಾಗಾಗಿ ಇಬ್ಬರು ಕೂಡ ಪ್ರಾರಂಭದಲ್ಲಿ ವಾಗ್ಯುದ್ಧ, ಮಾತಿನಲ್ಲಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಭೀಮಸೇನ ದೇವರು ಪರಮಾತ್ಮ ಸರ್ವೋತ್ತಮ ಅಂತ ಸಾರ್ತಾರೆ, ಜರಾಸಂಧ ಶಿವನೇ ಸರ್ವೋತ್ತಮ ಅಂತ ಸಾರ್ತಾನೆ. ಅಂತಹ ಸಂದರ್ಭದಲ್ಲಿ ಕೊನೆಗೆ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ತೀರ್ಮಾನ ಆಗುತ್ತೆ ಜರಾಸಂಧ ಮತ್ತು ಭೀಮಸೇನ ದೇವರ ವಾದದಲ್ಲಿ. ಕೊನೆಗೆ ಇಬ್ಬರು ಕೂಡ ಜೋರಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರು ಕೂಡ ಮಹಾಪರಾಕ್ರಮಶಾಲಿಗಳು. ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಜೋರಾಗಿ ದೊಡ್ಡ ದೊಡ್ಡ ಗದೆಯನ್ನು ಹಿಡಿದುಕೊಂಡು ಯುದ್ಧ ಮಾಡಿದರೆ ಯಾವ ರೀತಿಯಾಗಿ ಶಬ್ದ ಬರ್ತಾ ಇತ್ತು ಅಂತ ಹೇಳಿದ್ರೆ, ಸಮಗ್ರ ಬ್ರಹ್ಮಾಂಡವೇ ಸೀಳಿ ಹೋದರೆ ಯಾವ ರೀತಿಯಾಗಿ ದೊಡ್ಡ ಸೌಂಡ್ ಧ್ವನಿ ಬರುತ್ತೋ ಆ ರೀತಿಯಾಗಿ ಅತ್ಯಂತ ಭೀಕರವಾದಂತಹ ಧ್ವನಿ ಬರಲಿಕ್ಕೆ ಶುರುವಾಗುತ್ತೆ ಅಂತೆ. ಈ ರೀತಿಯಾಗಿ ಯುದ್ಧ ಮಾಡ್ತಾರೆ. ಒಂದು ದಿವಸ ಆಯಿತು, 2 ದಿವಸ ಆಯಿತು, 1 ವಾರ ಆಯಿತು. ಎಷ್ಟು ದಿವಸ ಯುದ್ಧ ಆಯಿತು ಅಂತ ಹೇಳಿದ್ರೆ, ಕೇವಲ ಜರಾಸಂಧ ಮತ್ತು ಭೀಮಸೇನ ದೇವರು ಇವರಿಬ್ಬರ ಮಧ್ಯೆಯೇ 15 ದಿವಸಗಳ ಕಾಲ ಭೀಕರವಾದಂತಹ ದೊಡ್ಡ ಯುದ್ಧ ಆಯಿತು ಅಂತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಾವ ಭೀಮಸೇನ ದೇವರು ಆ ಜರಾಸಂಧನನ್ನು ದೇಹದ ಮಧ್ಯವನ್ನು ಸಂಪೂರ್ಣವಾಗಿ ಸೀಳಿ ಬಿಸಾಕ್ತಾರೆ.
ಬಿಸಾಕಿ ನಾನು ಗೆದ್ದೆ ಅಂತ ಖುಷಿ ಪಡ್ತಾ ಇರ್ತಾರೆ. ತಕ್ಷಣದಲ್ಲಿ ಅವನ ದೇಹ ಅಂಟುಕೊಂಡು ಬಿಡುತ್ತೆ ಅಂತೆ. ಕೊನೆಗೆ ಅಲ್ಲಿ ಇದ್ದಂತಹ ಯಾವ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಸೂಚನೆ ಕೊಡ್ತಾರೆ. ಭೀಮಸೇನ ದೇವರಿಗೆ ಅವರು ಒಂದು ಚಿಕ್ಕ ಕಡ್ಡಿ ತಗೋತಾಳೆ. ಕಡ್ಡಿ ತಗೊಂಡು ಅದನ್ನು ಸೀಳ್ತಾರೆ. ಕಡ್ಡಿಯನ್ನು ಸೀಳಿ ಆ ಕಡೆ ಈ ಕಡೆ ಬಿಸಾಕ್ತಾರೆ. ಅಂದರೆ ಎಡಗೈಯಲ್ಲಿ ಇದ್ದದ್ದನ್ನು ಬಲಗಡೆ ಬಿಸಾಕ್ತಾರೆ, ಬಲಗೈಯಲ್ಲಿ ಇದ್ದದ್ದನ್ನು ಎಡಗಡೆ ಬಿಸಾಕ್ತಾರೆ. ಈ ರೀತಿಯಾಗಿ ಆ ಕಡೆ ಈ ಕಡೆ ಬಿಸಾಕ್ತಾರೆ. ಆ ಕಡೆ ಈ ಕಡೆ ಬಿಸಾಗ ಭೀಮಸೇನ ದೇವರಿಗೆ ಅರ್ಥ ಆಗುತ್ತೆ, ಜರಾಸಂಧನ ದೇಹವನ್ನು ನಾನು ಅದನ್ನು ಬಲಗಡೆನೇ ಬಿಸಾಡಿದರೆ ಮತ್ತೆ ವಾಪಸ್ ಜಾಯಿಂಟ್ ಆಗಿಬಿಡುತ್ತೆ ಅದು. ಹಾಗಾಗಿ ಆ ಕಡೆ ಈ ಕಡೆ ಬಿಸಾಕಬೇಕು ಅಂತ ಆ ಕಡೆ ಈ ಕಡೆ ಬಿಸಾಕ್ತಾನೆ. ಆ ರೀತಿಯಾಗಿ ಬಿಸಾಕಿದಾಗ ಅವನ ದೇಹ ಹುಟ್ಟುವಾಗ ಯಾವ ರೀತಿಯಾಗಿತ್ತೋ ಸಾಯುವಾಗಲೂ ಕೂಡ ಅದೇ ರೀತಿಯಾಗಿತ್ತು ಅಂತೆ. ಯಾಕೆಂದರೆ ನಾವು ಜರಾಸಂಧನ ಕಥೆಯನ್ನು ಕೇಳ್ತೇವೆ. ಅವನಿಗೆ ಅವನ ತಂದೆಗೆ ಒಬ್ಬ ಋಷಿಗಳು ಒಂದು ಹಣ್ಣು ಕೊಟ್ಟಿರ್ತಾರೆ. ಈ ಹಣ್ಣನ್ನು ತಿನ್ನು, ನಿನ್ನ ಹೆಂಡತಿಗೆ ತಿನ್ನಿಸು, ಅದರಿಂದ ನಿನ್ನ ಒಬ್ಬ ಮಗ ಹುಡ್ತಾನೆ ಅಂತ. ಅವನಿಗೆ ಇಬ್ಬರು ಹೆಂಡತಿಯರು. ಪಾಪ ಆ ರಾಜ ಏನು ಮಾಡ್ತಾನೆ, ಇಬ್ಬರಿಗೂ ಮಕ್ಕಳು ಹುಟ್ಟಲಿ ಅಂತ ಹಣ್ಣನ್ನು ಅರ್ಧ ಕಟ್ ಮಾಡಿ ಅವಳಿಗರ್ಧ ಇವಳಿಗರ್ಧ ಕೊಟ್ಟು ಬಿಡ್ತಾನೆ. ಸ್ವಲ್ಪವೇ ತಿಂಗಳಲ್ಲಿ ಗರ್ಭವತಿ ಆಗ್ತಾರೆ. ಗರ್ಭವತಿಯಾಗಿ 9 ತಿಂಗಳಾದ ನಂತರ ಮಗುವನ್ನು ಹಡಿತಾರೆ. ನೋಡಿದರೆ ವಿಚಿತ್ರವಾದಂತಹ ಮಗು. ಒಂದು ತಾಯಿಯ ಗರ್ಭದಲ್ಲಿ ಮಗುವಿನ ಅರ್ಧ ಭಾಗ ಎಡಭಾಗ, ಇನ್ನೊಂದು ತಾಯಿಯ ಗರ್ಭದಲ್ಲಿ ಮಗುವಿನ ಬಲಭಾಗ, ಹೀಗೆ ವಿಚಿತ್ರವಾದ ಮಗು ಹುಟ್ಟುತ್ತೆ. ಇದು ಪರಮ ಅನಿಷ್ಟ ಅಂತ ತೆಗೆದುಕೊಂಡು ಹೋಗಿ ಒಂದು ತಿಪ್ಪೆಗೆ ಬಿಸಾಕ್ಬಿಡ್ತಾರೆ ಆ ರಾಜ, ಜರಾಸಂಧನ ತಂದೆ. ಕೊನೆಗೆ ಆ ದಿನ ರಾತ್ರಿ ಒಬ್ಬ ರಾಕ್ಷಸಿ ಬರ್ತಾಳೆ, ಜರ ಅಂತ ರಾಕ್ಷಸಿ. ಆ ರಾಕ್ಷಸಿ ಬರ್ತಾಳೆ. ಆಗ ತಾನೇ ಹುಟ್ಟಿದಂತಹ ಸಣ್ಣ ಮಗು ದೇಹ ನೋಡಿದರೆ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಯಾರೋ ಕತ್ತರಿಸಿ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ತಾನು ತನ್ನ ಕೈಯಿಂದ ಎರಡೂ ದೇಹವನ್ನು ಕೂಡಿಸ್ತಾಳೆ. ಕೂಡಿಸಿದ ತಕ್ಷಣ ಎರಡೂ ದೇಹ ಅಂಟುಕೊಂಡು ಆ ಮಗು ಅಳ್ಳಿಕ್ಕೆ ಶುರು ಮಾಡುತ್ತೆ ಅಂತೆ. ಹೀಗೆ ಅವನಿಗೆ ಜರಾಸಂಧ ಅಂತ ಹೆಸರು. ಯಾಕೆಂದರೆ ಸಂಧ ಅಂತೇಳಿ ಕೂಡಿಸೋದು, ಅಂಟಿಸೋದು ಅಂತ. ಜರ ಅನ್ನುವಂತಹ ರಾಕ್ಷಸಿ ಇವನ ದೇಹವನ್ನು ಕೂಡಿಸಿದಳು. ಹಾಗಾಗಿ ಅವನಿಗೆ ಜರಾಸಂಧ ಅಂತ ಹೆಸರು ಬಂತು. ಅಂತಹ ಜರಾಸಂಧ ಹುಟ್ಟಿದ ಹೇಗೆ, ದೇಹ ಬೇರೆ ಬೇರೆಯಾಗಿಯೇನೆ, ಸಾಯಬೇಕಾದರೂ ಕೂಡ ಅದೇ ರೀತಿಯಾಗಿ ಸತ್ತ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿಯಾಗಿ ಜರಾಸಂಧ ಅವನನ್ನು ವಿಶೇಷವಾಗಿ ಸಂಹಾರ ಮಾಡಿ ಅವನ ಬಂಧನದಲ್ಲಿ ಇದ್ದಂತಹ 22,800 ಜನ ರಾಜಕುಮಾರರನ್ನು ಬಿಡಿಸಿ ಅವರವರ ರಾಜ್ಯಕ್ಕೆ ಅಂತ ಭೀಮಸೇನ ದೇವರು ಕಳಿಸ್ತಾರೆ. ಈ ರೀತಿಯಾಗಿ ಸಂಹಾರ ಎಲ್ಲ ಆದಾಗ ಆ ಜರಾಸಂಧನ ಮಗ ಸಹದೇವ ಅಂತ, ಅವನು ಒಳ್ಳೆ ಧಾರ್ಮಿಕ ಪರಮಾತ್ಮನ ಭಕ್ತನಾಗಿದ್ದ. ಆದರೆ ತಂದೆ ಮಾತ್ರ ತುಂಬ ವಿಷ್ಣುವಿನ ದ್ವೇಷಿಯಾಗಿದ್ದ. ಕೊನೆಗೆ ತಂದೆಯ ಸಂಹಾರ ಆದ ಮೇಲೆ ಆ ಸಹದೇವ ಸ್ವಲ್ಪವೂ ಕೂಡ ಭೀಮಸೇನ ದೇವರ ಮೇಲೆ ಕೋಪ ಮಾಡಲಿಲ್ಲ ಅಂತ. ನನ್ನ ತಂದೆಯನ್ನು ಸಂಹಾರ ಮಾಡಿಬಿಟ್ಟ ಅಂತ ಅವರ ಮೇಲೆ ಸ್ವಲ್ಪವೂ ಸಿಟ್ಟಾಗಲಿಲ್ಲ, ಬೇಜಾರಾಗಲಿಲ್ಲ. ನನ್ನ ತಂದೆ ಅವನು ಪರಮ ದುಷ್ಟ, ಹಾಗಾಗಿ ಸಂಹಾರ ಮಾಡಿದ ಅಂತ ಅಷ್ಟೇ ಅಂದುಕೊಂಡು ಕೊನೆಗೆ ಸಹದೇವ ಅಂದರೆ ಜರಾಸಂಧನ ಮಗ ಭೀಮಸೇನ ದೇವರಿಗೆ ಒಂದು ದಿವ್ಯವಾದಂತಹ ರಥವನ್ನು ಕೊಡ್ತಾನೆ ಅಂತೆ. ಜರಾಸಂಧನ ಹತ್ತಿರ ಇದ್ದಂತಹ ಒಳ್ಳೆ ದಿವ್ಯವಾದಂತಹ ರಥ, ಆ ರಥವನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ಜರಾಸಂಧನ ಮಗಳು ಅಂದರೆ ಈ ಸಹದೇವನ ತಂಗಿ ಒಬ್ಬ ಉಷಾ ಅಂತ ಇರ್ತಾಳೆ, ಆ ಜರಾಸಂಧನ ಮಗಳನ್ನು ಕೂಡ ಭೀಮಸೇನ ದೇವರಿಗೆ ಸಮರ್ಪಣೆ ಮಾಡ್ತಾನೆ. ಈ ರೀತಿಯಾಗಿ ಆ ಉಷೆಯ ಒಟ್ಟಿಗೆ ಭೀಮಸೇನ ದೇವರ ವಿವಾಹ ಎಂಬುದು ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅಲ್ಲ, ಆ ಜರಾಸಂಧನ ಮಗಳು ಉಷಾಳನ್ನು ಭೀಮಸೇನ ದೇವರು ತಮ್ಮ ಸಹೋದರನಿಗೆ ಸಹದೇವನಿಗೆ, ನಕುಲ ಸಹದೇವ ಅಂತ ಇಬ್ಬರು ಇರ್ತಾರಲ್ಲ, ಅದರಲ್ಲಿ ಆ ಸಹದೇವನಿಗೆ ಆ ಜರಾಸಂಧನ ಮಗಳಾದಂತಹ ಉಷಾದೇವಿಯನ್ನು ಕೊಟ್ಟು ಮದುವೆಯಾಗುತ್ತೆ. ಈ ರೀತಿಯಾಗಿ ವಿವಾಹ ಆದ ನಂತರ ಅವರೆಲ್ಲರೂ ಕೂಡ ವೈಭವದಿಂದಾಗಿ ಸಂಸಾರವನ್ನು ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಎಲ್ಲ ಯಜ್ಞ ಮಾಡಲಿಕ್ಕೆ ರೆಡಿಯಾಗುತ್ತೆ. ರಾಜಸೂಯ ಯಾಗ ಅಂತ ಹೇಳಿ ಅದು ಯಾವುದೋ ಒಂದು ದಿವಸ ಮಾಡುವಂತಹ ಯಾಗ ಅಲ್ಲ, ತಿಂಗಳುಗಟ್ಟಲೆ ನಡೆಯುವಂಥ ಅತ್ಯಂತ ವೈಭವದ ದೊಡ್ಡ ಯಾಗ, ರಾಜಕುಮಾರರು ಮಾಡುವಂತಹ ಯಾಗ. ಅಂತಹ ರಾಜಸೂಯ ಯಾಗ ಮಾಡಲಿಕ್ಕೆ ಎಲ್ಲ ವಿಧವಾದಂತಹ ಯಜ್ಞ ವೇದಿಕೆ ಮಂಟಪ ಎಲ್ಲವೂ ಕೂಡ ರೆಡಿಯಾಗುತ್ತೆ. ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಬರ್ತಾರೆ ಅಂತೆ. ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ನೀವು ಕೇವಲ ರಾಜಸೂಯ ಯಾಗವನ್ನು ಮಾಡಬೇಡಿ, ರಾಜಸೂಯ ಯಾಗವನ್ನು ಎಲ್ಲ ರಾಜರು ಮಾಡ್ತಾರೆ, ಆದರೆ ನೀವ್ಯಾರು? ಪಾಂಡವರು, ದೇವತೆಗಳು. ಹಾಗಾಗಿ ನೀವು ಕೇವಲ ರಾಜಸೂಯ ಯಾಗ ಮಾಡೋದು ಬೇಡ, ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗ ಎರಡನ್ನೂ ಕೂಡ ಒಟ್ಟಿಗೆ ಮಾಡಿ ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ.
ಈ ರೀತಿಯಾಗಿ ಹೇಳಿದಾಗ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಅತ್ಯಂತ ಯೋಗ್ಯ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ, ಯಾರು ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೋ ಅವರು ಅತ್ಯಂತ ಯೋಗ್ಯ ಅಧಿಕಾರಿಗಳು. ಎಲ್ಲರೂ ಮಾಡ್ತಾರೆ, ಆದರೆ ಅತ್ಯಂತ ಶ್ರೇಷ್ಠ ಅಧಿಕಾರಿ ಯಾರು ಅಂದರೆ ಅದು ಬ್ರಹ್ಮದೇವರ ಪದವಿಗೆ ಬರುವಂಥವರು ಯೋಗ್ಯ ಅಧಿಕಾರಿಗಳು. ಆ ರೀತಿಯಾಗಿ ಮುಂದೆ ಬ್ರಹ್ಮದೇವರ ಪದವಿಗೆ ಬರುವವರು ಯಾರು? ಈ ಭೀಮಸೇನ ದೇವರು, ವಾಯುದೇವರು. ಹಾಗಾಗಿ ಭೀಮಸೇನ ದೇವರ ನೇತೃತ್ವದಲ್ಲಿ ಈ ಒಂದು ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗ ನಡೆಯಲಿ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ಯಜ್ಞ ಎಂಬುದು ವೇದವ್ಯಾಸ ದೇವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅಶ್ವಮೇಧ ಯಾಗ ರಾಜಸೂಯ ಯಾಗವನ್ನು ನೀವು ವಾಸ್ತವಿಕವಾಗಿ ಪಾಂಡವರು ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀರಿ, 5 ಜನ ಒಟ್ಟಿಗೆ ಮಾಡ್ತಾ ಇದ್ದೀರಿ. ಆದರೆ ಫಲ ಎಂಬುದು 5 ಜನರಿಗೆ ಸಮಾನವಾಗಿ ಬರೋದಿಲ್ಲ ಅಂತ ಹೇಳ್ತಾರೆ. ರಾಜಸೂಯ ಯಾಗ ಮತ್ತು ಈ ಒಂದು ಅಶ್ವಮೇಧ ಯಾಗದ ಸಂಪೂರ್ಣ ಫಲ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಅದು ಭೀಮಸೇನ ದೇವರಿಗೆ ಬರುತ್ತೆ ಅಂತೆ. ನಂತರ ಅದಕ್ಕಿಂತ ಕಡಿಮೆ ಫಲ ಅರ್ಜುನನಿಗೆ ಬರುತ್ತೆ. ನಂತರ ಅದಕ್ಕಿಂತ ಕಡಿಮೆ ಫಲ ಧರ್ಮರಾಜನಿಗೆ ಬರುತ್ತೆ. ನಂತರ ಅದಕ್ಕಿಂತ ಕಡಿಮೆ ಫಲ ಯಾರಿಗೆ ಬರುತ್ತೆ? ನಕುಲ ಸಹದೇವರಿಗೆ ಬರುತ್ತೆ ಅಂತ ಇಷ್ಟು ಅಂಶಗಳನ್ನು ವೇದವ್ಯಾಸ ದೇವರು ತಾವು ಪಾಂಡವರಿಗೆ ಉಪದೇಶ ಮಾಡಿ ತಾವೇ ಮಾಡ್ತಾರೆ, ಯಜ್ಞವನ್ನು ಪ್ರಾರಂಭ ಮಾಡಿ ಎಂಬುದಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಶ್ವಮೇಧ ಯಾಗ ಮಾಡಲಿಕ್ಕೆ ಪ್ರಾರಂಭದಲ್ಲಿ ತುಂಬ ಸಂಪತ್ತು ಬೇಕು, ಅನೇಕ ರಾಜರನ್ನು ಗೆಲ್ಲಬೇಕು. ಅದಕ್ಕೆ ಅಂತ ಒಬ್ಬೊಬ್ಬರು ಕೂಡ ಒಂದೊಂದು ದಿಕ್ಕಿಗೆ ದಿಗ್ವಿಜಯಕ್ಕೆ ಅಂತ ಹೋಗ್ತಾರೆ. ಅರ್ಜುನ ಒಂದು ದಿಕ್ಕಿಗೆ, ಭೀಮಸೇನ ದೇವರ ಒಂದು ದಿಕ್ಕಿಗೆ, ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ದಿಕ್ಕಿಗೆ ಅಂತ ತಾವೇ ಮಾಡ್ತಾರೆ. ಕಪ್ಪ ಕಾಣಿಕೆ ಅಂತ ಅಂದರೆ ಕಾಣಿಕೆಯನ್ನು ಸಂಗ್ರಹ ಮಾಡಲಿಕ್ಕೆ ಅಂತ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಲಿ ಇದ್ದಂತಹ ಎಲ್ಲ ರಾಜಾಧಿರಾಜರು ಕೂಡ ಪಾಂಡವರ ಯಾಗಕ್ಕೆ ಅಂತ ತಮ್ಮ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ. ಉಳಿದ ಪಾಂಡವರಿಗೆ ಅಂದರೆ ಅರ್ಜುನ, ನಕುಲ, ಸಹದೇವ ಇವರಿಗೆಲ್ಲರೂ ಕೂಡ ಕೇವಲ ಭೂಮಿಯ ಮೇಲೆ ಇದ್ದಂತಹ ರಾಜರು ಸಮರ್ಪಣೆ ಮಾಡಿದ್ದರು. ಆದರೆ ಭೀಮಸೇನ ದೇವರ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಸಾಕ್ಷಾತ್ ವಾಯುದೇವರು ಭೀಮಸೇನ ದೇವರು ಯಜ್ಞವನ್ನು ಮಾಡ್ತಾ ಇದ್ದಾರೆ ಅಂತ ಸಕಲ ದೇವಾನುದೇವತೆಗಳು ಕೂಡ ಕಪ್ಪ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದರು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಭೀಮಸೇನ ದೇವರು ದಿಗ್ವಿಜಯಕ್ಕೆ ಅಂತ ಹೊರಟಾಗ ಅಲ್ಲಿ ಇದ್ದಂತಹ ಅನೇಕ ರಾಕ್ಷಸರು, ಯಾವ ಶಿಶುಪಾಲ, ಕರ್ಣ, ಅದೇ ರೀತಿಯಾಗಿ ಕೀಚಕ, ಪೌಂಡ್ರಕ ವಾಸುದೇವ ಮುಂತಾದಂತಹ ಎಲ್ಲ ದುಷ್ಟರನ್ನು ಕೂಡ ಗೆದ್ದು ಅವರಿಂದಾಗಿ ಕರ ಅಂತಿದ್ರೆ ಟ್ಯಾಕ್ಸ್ ಅಂತ, ಆ ಟ್ಯಾಕ್ಸನ್ನು ತಾವು ಸಂಗ್ರಹ ಮಾಡಿಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಬಾಣಾಸುರ ಎಂಬಂತಹ ಅಸುರ ಬರ್ತಾನೆ, ಅವನನ್ನು ಗೆಲ್ತಾರೆ. ಹೀಗೆ ಮಧ್ಯದಲ್ಲಿ ಬಂದಂತಹ ಎಲ್ಲ ವಿಧವಾದಂತಹ ದುಷ್ಟರನ್ನು ಕೂಡ ಗೆದ್ದು ಕೊನೆಗೆ ತಮ್ಮ ಹಸ್ತಿನಾವತಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ 4 ಜನ 4 ದಿಕ್ಕಿಗೆ ಹೋಗಿರ್ತಾರೆ. ನಕುಲ, ಸಹದೇವ, ಅರ್ಜುನ, ಭೀಮಸೇನ 4 ಜನ 4 ದಿಕ್ಕಿಗೆ ಹೋಗಿರ್ತಾರೆ ಗೆಲ್ಲಬೇಕು ಅಂತ. ಅವರು ಸಂಗ್ರಹ ಮಾಡಿ ತಂದಂತಹ ಈ ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ಆಭರಣ ಎಲ್ಲ ಎಷ್ಟಿತ್ತು ಅಂತ ಹೇಳಿದ್ರೆ 4 ಬೆಟ್ಟಗಳಂತೆ ಇದ್ದುವಂತೆ. ಅಷ್ಟು ಅಪಾರವಾದಂತಹ ಸಂಪತ್ತನ್ನು ತಂದಿದ್ದರು. ಅದರಲ್ಲಿ ನಕುಲ ಸಂಪಾದನೆ ಮಾಡಿದಂತಹ ಬಂಗಾರದ ರಾಶಿ ನಕುಲ ಎಷ್ಟಿತ್ತು ಅಂತ ಹೇಳಿದ್ರೆ 100 ಯೋಜನದಷ್ಟು ದೊಡ್ಡ ಬೆಟ್ಟದಷ್ಟು ಆ ಒಂದು ಗಾತ್ರ ಇತ್ತು ಅಂತೆ ನಕುಲ ಸಂಪಾದನೆ ಮಾಡಿದಂತಹ ಮುತ್ತು ರತ್ನಗಳ ರಾಶಿ ಅಂತ. ನಾವು ಹನುಮಂತನ ಅವತಾರದ ಬಗ್ಗೆ ಕೇಳಿದ್ದೀವಿ. ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ 100 ಯೋಜನ ದೂರವಾದಂತಹ ದೊಡ್ಡ ಸಮುದ್ರ ಇತ್ತು ಅಂತ. ಅಷ್ಟು ದೊಡ್ಡ ಸಮುದ್ರದಷ್ಟು ದೊಡ್ಡ ಬಂಗಾರದ ರಾಶಿಯನ್ನು, ಮುತ್ತಿನ ರಾಶಿಯನ್ನು ಯಾರು ತಂದಿದ್ದ? ನಕುಲ. ಅವನಿಗಿಂತ ಜಾಸ್ತಿ ಯಾರು ತಂದಿದ್ರು ಅಂತ ಹೇಳಿದ್ರೆ ಸಹದೇವ ತಂದಿದ್ದ. ಅದೇ ರೀತಿಯಾಗಿ ಅವನಿಗಿಂತ ಜಾಸ್ತಿ ಅರ್ಜುನ, ಅವನಿಗಿಂತ ಜಾಸ್ತಿ ಭೀಮಸೇನ ದೇವರು. ಈ ರೀತಿಯಾಗಿ 4 ಜನ ಸಹೋದರರು ಕೂಡ ರಾಜಸೂಯ ಯಾಗ, ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಅಂತ ದೊಡ್ಡ ದೊಡ್ಡ ಪರ್ವತಗಳಷ್ಟು ದೊಡ್ಡ ದೊಡ್ಡ ಸಂಪತ್ತನ್ನು ತಂದಿದ್ದರು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ವೇದವ್ಯಾಸ ದೇವರ ನೇತೃತ್ವದಲ್ಲಿ ಆ ಒಂದು ದೊಡ್ಡ ಯಾಗ ಪ್ರಾರಂಭ ಆಗುತ್ತೆ. ಅಂತಹ ಯಾಗದಲ್ಲಿ ಯಾವ ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಹೋಮ ಅಂತ ಮಾಡಿದರೆ ದೊಡ್ಡವರನ್ನು ಹೋಮ ಮಾಡಲಿಕ್ಕೆ ಅಂತ ಕೂಡಿಸ್ತೀವಿ, ಅಣ್ಣನೋ ತಂದೆಯನ್ನೋ ಅಂತ. ಆ ರೀತಿಯಾಗಿ ಪಾಂಡವರಲ್ಲಿ ಅಗ್ರಜ ಯಾರು ಅಂತ ಹೇಳಿದ್ರೆ ಧರ್ಮರಾಜ. ಆ ರೀತಿಯಾಗಿ ಧರ್ಮರಾಜನೇನೆ ಪ್ರಧಾನ ಹೋತೃವಾಗಿ ಕೂಡ್ತಾನೆ. ಅವನ ಪಕ್ಕದಲ್ಲಿ ಸಾಕ್ಷಾತ್ ದ್ರೌಪದಿ ದೇವಿ ಕೂತ್ಕೊಂಡಿರ್ತಾಳೆ. ಈ ರೀತಿಯಾಗಿ ಯಜ್ಞ ಎಂಬುದು ಪ್ರಾರಂಭ ಆಗುತ್ತೆ. ಪ್ರಾರಂಭದಲ್ಲಿ
ಅಲ್ಲಿ ಇದ್ದಂತಹ ಪ್ರತಿಯೊಂದು ಪಾತ್ರೆಗಳು ಹೇಗಿದ್ದು ಅಂತ ಹೇಳಿದ್ರೆ ಯಾವುದು ತಾಮ್ರ ಹಿತ್ತಾಳೆ ಇಲ್ಲವೇ ಇಲ್ಲ. ಪ್ರತಿಯೊಂದು ಪಾತ್ರೆಗಳು ಕೂಡ ಬಂಗಾರದ ಪಾತ್ರೆಗಳು. ಅಂತಹ ದಿವ್ಯವಾದಂತಹ ಯಾಗ ಪ್ರಾರಂಭ ಆಗುತ್ತೆ. ಅಂತಹ ಯಾಗಕ್ಕೆ ಆ ಭೀಮಸೇನ ದೇವರ ಆಜ್ಞೆಯಂತೆ, ಅವರ ಅಣತಿಯಂತೆ ಸಾಕ್ಷಾತ್ ದೇವಾನುದೇವತೆಗಳು ಕೂಡ ಆಗಮಿಸಿದ್ರು ಅಂತೆ. ಅಷ್ಟು ಮಾತ್ರ ಅಲ್ಲ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ವಿದುರ, ಧೃತರಾಷ್ಟ್ರ ಮುಂತಾದಂತಹ ಎಲ್ಲ ರಾಜಾಧಿರಾಜರು, ರುಕ್ಮಿಣಿ, ಸತ್ಯಭಾಮ ಮುಂತಾದಂತಹ ಕೃಷ್ಣನ ಹೆಂಡತಿಯರು, ಹೀಗೆ ಪ್ರತಿಯೊಬ್ಬ ದೇವಾನುದೇವತೆಗಳು, ರಾಜರು, ಮಹಾರಾಜರು, ದೊಡ್ಡ ದೊಡ್ಡ ಚಕ್ರವರ್ತಿಗಳು, ಋಷಿಗಳು ಎಲ್ಲರೂ ಕೂಡ ಆ ಒಂದು ದೊಡ್ಡ ಯಾಗಕ್ಕೆ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಪಾಂಡವರು ವಿಶಿಷ್ಟವಾದಂತಹ ದಾನ, ಅನೇಕ ರೀತಿಯಂತಹ ಪಾತ್ರೆಗಳು, ಬಟ್ಟೆಗಳು, ದಕ್ಷಿಣೆ ಎಲ್ಲವನ್ನು ಕೂಡ ದಾನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಗ್ರ ಪೂಜೆ ಅಂತ, ಅಂದರೆ ರಾಜಸೂಯ ಯಾಗ ಮಾಡ್ತಾ ಇದ್ದೇವೆ, ಆ ಸಂದರ್ಭದಲ್ಲಿ ಅಗ್ರ ಪೂಜೆ ಅಂತ ಮಾಡಬೇಕು. ಅಂದರೆ ಯಾರು ಅತ್ಯಂತ ಉತ್ತಮರಾಗಿರ್ತಾರೋ, ಆ ಯಾಗಕ್ಕೆ ಬಂದಂಥವರಲ್ಲಿ ಯಾರು ಉತ್ತಮರು ಅಂತ ಆಗಿರ್ತಾರೋ ಅವರಿಗೆ ಒಂದು ಪೂಜೆ ಮಾಡಬೇಕು, ಅಗ್ರ ಪೂಜೆ ಅಂತ. ಆವಾಗ ಧರ್ಮರಾಜ ತಮ್ಮ ಕುಲದಲ್ಲಿ ಹಿರಿಯರು ಯಾರು, ಭೀಷ್ಮಾಚಾರ್ಯರು, ಅವ್ರ ಹತ್ರ ಕೇಳ್ತಾನೆ ಅಂತೆ, ಅಗ್ರ ಪೂಜೆಯನ್ನು ಯಾರಿಗೆ ಮಾಡೋಣ ಅಂತ. ಇಷ್ಟು ಜನ ಇದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ನಮ್ಮ ಚಿಕ್ಕಪ್ಪರಾದಂತಹ ಧೃತರಾಷ್ಟ್ರ ಇದ್ದಾನೆ, ನಮ್ಮ ಮಾವನಾದಂತಹ ದೃಪದ ಇದ್ದಾನೆ, ಅನೇಕ ಜನ ಇದ್ದಾರೆ. ಇವರಲ್ಲಿ ಅಗ್ರ ಪೂಜೆಯನ್ನು ಯಾರಿಗೆ ಮಾಡೋಣ ಅಂತ ಪ್ರಾರ್ಥನೆ ಮಾಡಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಇಲ್ಲಿ ಇರುವ ವ್ಯಕ್ತಿಗಳಲ್ಲಿ ಮಾತ್ರ ಅಲ್ಲ, ಸಮಸ್ತ 14 ಲೋಕಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೇನೆ ಅಗ್ರ ಪೂಜೆಯನ್ನು ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ. ಈ ರೀತಿಯಾಗಿ ಹೇಳಿದಾಗ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಆದರೆ ಅಲ್ಲಿ ಇದ್ದಂತಹ ಶಿಶುಪಾಲ ಅವನು ಮಾತ್ರ ಅಗ್ರ ಪೂಜೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಮಾಡೋದು ಸರಿಯಲ್ಲ, ಅವನು ಶ್ರೇಷ್ಠನೇ ಅಲ್ಲ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ಸೋದರತ್ತೆಯ ಮಗ ಯಾರು, ಶಿಶುಪಾಲ. ಅವನು ತನ್ನ ಅತ್ತೆಗೆ ಮಾತು ಕೊಟ್ಟಿರ್ತಾನೆ, ಶಿಶುಪಾಲ 99 ತಪ್ಪುಗಳನ್ನು, ಅಪರಾಧಗಳನ್ನು ಮಾಡೋ ತನಕ ನಾನು ಸುಮ್ಮನೆ ಇರ್ತೇನೆ, ಅವನು ಯಾವಾಗ 100ನೇ ಅಪರಾಧವನ್ನು ಮಾಡ್ತಾನೋ ಆವಾಗ ನಾನು ಅವನ ಶಿರಸ್ಸನ್ನು ಛೇದ ಮಾಡ್ತೇನೆ ಅಂತ ಹೇಳ್ತಾನೆ. ಆ ರೀತಿಯಾಗಿ ಅವನು ಶ್ರೀಕೃಷ್ಣ ಪರಮಾತ್ಮನನ್ನು ಬಾಯಿಗೆ ಬಂದ ರೀತಿಯಲ್ಲಿ ಬೈದಾಗ ಶ್ರೀಕೃಷ್ಣ ಪರಮಾತ್ಮ ತಕ್ಷಣದಲ್ಲಿಯೇ ತನ್ನ ಕೈಯಲ್ಲಿ ಇದ್ದಂತಹ ಸುದರ್ಶನ ಚಕ್ರದಿಂದಾಗಿ ಅವನ ಕುತ್ತಿಗೆಯನ್ನು ಸೀಳಿ ಶಿಶುಪಾಲನ ಸಂಹಾರವನ್ನು ಮಾಡ್ತಾನೆ. ಈ ರೀತಿಯಾಗಿ ದಿವ್ಯವಾದಂತಹ ರಾಜಸೂಯ ಯಾಗ ನಡೆಯುತ್ತೆ. ರಾಜಸೂಯ ಯಾಗ ಎಲ್ಲ ಮುಗೀತು, ಸಂಪೂರ್ಣ ಪೂರ್ಣಾಹುತಿ, ಅವಭೃತ ಸ್ನಾನ ಎಲ್ಲವೂ ಕೂಡ ಆಯಿತು. ಆದಾಗ ಏನಾಗುತ್ತೆ, ಈ ರುಕ್ಮಿಣಿ ದೇವಿ, ಸತ್ಯಭಾಮಾದೇವಿ, ದ್ರೌಪದಿ ದೇವಿ ಎಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಆ ಧರ್ಮರಾಜ ಇವರೆಲ್ಲ ಕೂತ್ಕೊಂಡಿರ್ತಾರೆ. ಮಧ್ಯದಲ್ಲಿ ಈ ದುರ್ಯೋಧನ ನಡ್ಕೊಂಡು ಹೋಗ್ತಾ ಇರ್ತಾನೆ, ಎಲ್ಲೋ ಹೋಗ್ತಾ ಇರ್ತಾನೆ. ಹೋಗಬೇಕಾದರೆ ಆ ಒಂದು ದೊಡ್ಡದಾದಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡಿರ್ತಾರೆ. ಅದು ಹೇಗಿತ್ತು ಅಂತ ಹೇಳಿದ್ರೆ ಇಂದ್ರನೀಲ ಮಣಿ ಅಂತೆ. ಇಂದ್ರನೀಲ ಮಣಿಯಿಂದಾಗಿ ದೊಡ್ಡದಾದಂಥ ಗೋಡೆಯನ್ನು ನಿರ್ಮಾಣ ಮಾಡಿರ್ತಾರೆ. ಗೋಡೆ ಅಂತ ಹೇಳಿ ಅದು ಸಾಮಾನ್ಯ ಇಟ್ಟಿಗೆ ಗೋಡೆ ಅಲ್ಲ, ದೊಡ್ಡ ದೊಡ್ಡ ಮುತ್ತು ರತ್ನಗಳ ಗೋಡೆ ಅಂತೆ. ಆ ಗೋಡೆ ಹೇಗಿತ್ತು ಅಂತ ಹೇಳಿದರೆ ಗೋಡೆ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಂತೆ. ಆ ರೀತಿಯಾಗಿ ದಿವ್ಯವಾದಂತಹ ಗೋಡೆ. ಆ ಗೋಡೆ ಎದುರುಗಡೆ ಹೋದರೆ ಆ ಕಡೆ ಇರೋದು ಕಾಣಿಸ್ತಾ ಇತ್ತು ಅಂತೆ. ಅದು ಪ್ರತಿಯೊಬ್ಬರಿಗೆ ಗೊತ್ತಿತ್ತು, ಆ ದುರ್ಯೋಧನಿಗೆ ಗೊತ್ತಿರಲಿಲ್ಲ ಅಂತೆ. ದುರ್ಯೋಧನ ಬರ್ತಾ ಇರ್ತಾನೆ, ಏನೋ ಆ ಕಡೆ ಹೋಗ್ತಾನೆ, ಜೋರಾಗಿ ಆ ಗೋಡೆಗೆ ಡಿಕ್ಕಿ ಹೊಡ್ಕೊಂಡ್ಬಿಡ್ತಾನೆ ಅಂತೆ. ಯಾಕಂದರೆ ಅವನಿಗೆ ಗೋಡೆ ಇದೆ ಅಂತಲೇ ಗೊತ್ತಿರಲಿಲ್ಲ. ಡಿಕ್ಕಿ ಹೊಡ್ಕೊಂಡು ಅವರಿಗೆ ತುಂಬ ಸಿಟ್ಟು ಬಂತು ಅಂತೆ. ಈ ಪಾಂಡವರು ನನಗೆ ಅವಮಾನ ಮಾಡಲಿಕ್ಕೋಸ್ಕರ ಅಂತಲೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ತುಂಬ ಸಿಟ್ಟು ಬರುತ್ತೆ. ಸರಿ ಅಂತ ಹಾಗೆ ಇರಲಿ ಅಂತ ಹೋಗ್ತಾನೆ. ಮುಂದೆ ಸ್ವಲ್ಪ ದೂರ ಹೋಗ್ತಾನೆ, ಅಲ್ಲಿ ಒಳ್ಳೆಯ ಪದ್ಮಗಳು, ಕಮಲ ಇರ್ತವೆ. ಸಾಮಾನ್ಯವಾಗಿ ಕಮಲ ಬೆಳೆಯೋದು ನೀರಿನಲ್ಲಿ, ಸರೋವರದಲ್ಲಿ. ಇಲ್ಲಿ ನೀರು ಇರಬೇಕು ಅಂತ ತಾನು ಉಟ್ಕೊಂಡಿದ್ದಂತಹ ವಸ್ತ್ರವನ್ನು ಮೇಲೆ ಎತ್ಕೊಂಡು ಅಲ್ಲಿ ಕಾಲಿಡ್ತಾನೆ. ಅಲ್ಲಿ ನೋಡಿದರೆ ನೀರೇ ಇರೋದಿಲ್ಲ, ಸಾಮಾನ್ಯ ನೆಲ ಇರುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ, ಅದು ಸಾಮಾನ್ಯ ನೆಲದಂತೆ ಕಾಣಿಸ್ತಾ ಇರುತ್ತೆ, ಆದರೆ ಅಲ್ಲಿ ವಾಸ್ತವಿಕ ನೀರು ಇರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ದುರ್ಯೋಧನಿಗೆ ಗೊತ್ತಿರೋದಿಲ್ಲ. ಇಲ್ಲಿ ನೀರಿಲ್ಲ ಅಂತ ಆರಾಮಾಗಿ ವೇಗವಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಮಧ್ಯದಲ್ಲಿ ದೊಡ್ಡ ಸರೋವರ ಇರುತ್ತೆ. ದೊಡ್ಡ ಸರೋವರದಲ್ಲಿ ಯಾವ ದುರ್ಯೋಧನ ಬಿದ್ದು ಬಿಡ್ತಾನೆ ಅಂತೆ. ಇಷ್ಟೆಲ್ಲ ಅಂಶಗಳನ್ನು ಮೇಲುಗಡೆ ಉಪ್ಪರಿಗೆಯಲ್ಲಿ ಅಂದರೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಈ ರುಕ್ಮಿಣಿ ದೇವಿ, ಸತ್ಯಭಾಮ ಮತ್ತು ದ್ರೌಪದಿ ದೇವಿ ನೋಡ್ತಾ ಇರ್ತಾರೆ ಅಂತೆ. ಇಷ್ಟು ಹೊತ್ತವರಿಗೆ ನಗು ಬಂದಿತ್ತು ಅಂತೆ, ನಗು ಕಂಟ್ರೋಲ್ ಮಾಡ್ಕೊಂಡಿದ್ರು. ಯಾವಾಗ ಜೋರಾಗಿ ದಪ್ಪಂತ ದುರ್ಯೋಧನ ಬಿದ್ದು ಬಿಟ್ಟೋ ಆವಾಗ ದ್ರೌಪದಿ ದೇವಿ ಜೋರಾಗಿ
ಎಲ್ಲರಿಗೂ ಕೂಡ ಕೇಳಿಸೋತ ನಗಲಿಕ್ಕೆ ಶುರು ಮಾಡಿಬಿಡ್ತಾಳೆ ಅಂತೆ. ಇಷ್ಟನ್ನು ಕಂಡು ದುರ್ಯೋಧನನಿಗೆ ತುಂಬ ಸಿಟ್ಟು ಬರುತ್ತೆ. ಅವನು ತುಂಬ ನಾಚಿಕೆ ಪಟ್ಕೊಂಡು ತನ್ನ ಮನೆಗೆ ಬಂದುಬಿಡ್ತಾನೆ. ಆವಾಗ ಅವನೊಂದು ಶಪಥ ಮಾಡ್ತಾನೆ ಅಂತೆ, ಈ ಪಾಂಡವರು ನನಗೆ ಇಷ್ಟೆಲ್ಲ ಏನು ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ. ನನ್ನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಂತೆ ಸುಮ್ಮನೆ ನಾನು ಒಬ್ಬ ಸೇವಕನಂತೆ ಅಂದುಕೊಂಡು ಈ ಒಂದು ರಾಜಸೂಯ ಯಾಗವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಸಮಗ್ರ ಪಾಂಡವರ ನಾಶವನ್ನು ಮಾಡದೇ ಬಿಡೋದಿಲ್ಲ ಅಂತ ತನ್ನ ಮಾವನಾದಂತಹ ಶಕುನಿಯ ಮುಂದೆ ತಾನು ಅವತ್ತು ಶಪಥವನ್ನು ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಎಲ್ಲ ಆಗುತ್ತೆ. ಮುಂದೆ ಯಾವ ಶಕುನಿ ಮತ್ತು ದುರ್ಯೋಧನ ಇಬ್ಬರೂ ಕೂಡ ತಮ್ಮ ತಂದೆಯಾದಂತಹ ದುರ್ಯೋಧನನ ತಂದೆಯಾದಂತಹ ಧೃತರಾಷ್ಟ್ರನ ಹತ್ತಿರ ಬರ್ತಾರೆ. ನೋಡು ಧೃತರಾಷ್ಟ್ರ, ನೀನು ವಾಸ್ತವಿಕವಾಗಿ ಇಷ್ಟು ದಿವಸಗಳ ಕಾಲ ಈ ರಾಜ್ಯವನ್ನು ಪರಿಪಾಲನೆ ಮಾಡಿಕೊಂಡು ಬಂದಿದ್ದೀಯ. ನಿನ್ನ ಸಹೋದರನಾದಂತಹ ಪಾಂಡು ಸತ್ತ ನಂತರ ಇಡೀ ರಾಜ್ಯದ ರಾಜ್ಯಭಾರವನ್ನು ಮಾಡಿದವನು ನೀನು. ಹಾಗಾಗಿ ಇನ್ನು ಮುಂದೆಯೂ ಕೂಡ ಈ ರಾಜ್ಯ ಯಾರಿಗೆ ಬರಬೇಕು, ನಿನ್ನ ಮಗನಾದಂತಹ ದುರ್ಯೋಧನನಿಗೆ ಸಿಗಬೇಕು, ಪಾಂಡವರಿಗೆ ಕಿಂಚಿತ್ತೂ ಕೂಡ ಸಿಗಬಾರದು ಅಂತ ಹೇಳ್ತಾರೆ. ಅದಕ್ಕೆ ಆ ಧೃತರಾಷ್ಟ್ರ ಹೇಳ್ತಾನೆ, ಅದು ಹೇಗೆ ಸಾಧ್ಯ, ಅವರು ಮತ್ತೆ ಅವರೇನಾಗಿದ್ದಾರೆ, ನನ್ನ ಸಹೋದರನ ಮಕ್ಕಳೇ ಆಗಿದ್ದಾರೆ, ಹಾಗಾಗಿ ಅವರಿಗೆ ರಾಜ್ಯ ಕೊಡಲಿಕ್ಕೆ ಬರಲ್ಲ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಶಕುನಿ ಹೇಳ್ತಾನೆ, ಸರಿ ನಿನಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಚಿಂತೆ ಇಲ್ಲ, ಒಂದು ಆಟವನ್ನು ಏರ್ಪಡಿಸೋಣ, ದ್ಯೂತ ಕ್ರೀಡೆ, ಜೂಜಾಟ. ಆ ಜೂಜಾಟವನ್ನು ಏರ್ಪಡಿಸೋಣ. ಆ ಸಂದರ್ಭದಲ್ಲಿ ಆ ಪಾಂಡವರು ಸೋಲುವಂತೆ ನಾನು ಮಾಡ್ತೇನೆ, ಆವಾಗ ಅದಕ್ಕೆ ಪಣವಾಗಿ ರಾಜ್ಯವನ್ನು ಇಡುವಂತೆ ಮಾಡೋಣ ಅಂತ ಎಲ್ಲ ಉಪಾಯವನ್ನು ಕೂಡ ಹೇಳ್ತಾನೆ. ಆ ರೀತಿಯಾಗಿ ಶಕುನಿಯ ಮಾತಿನಂತೆ ಆ ದ್ಯೂತ ಕ್ರೀಡೆಗೆ ಆಹ್ವಾನ ಮಾಡ್ತಾನೆ. ಯಾರು, ವಿದುರ ಹೋಗಿ ಧರ್ಮರಾಜನನ್ನು ಆಹ್ವಾನ ಮಾಡ್ತಾನೆ ಅಂತ, ಈ ರೀತಿಯಾಗಿ ದ್ಯೂತ ಕ್ರೀಡೆ ಆಡ್ಲಿಕ್ಕೆ ಬಾ ಅಂತ. ಆವಾಗ ಧರ್ಮರಾಜ ಒಂದು ಶಪಥ ಮಾಡಿರ್ತಾನೆ ಅಂತೆ, ಏನಂತ, ನನ್ನನ್ನು ಯಾರೇ ಜೂಜಾಟ ಆಡ್ಲಿಕ್ಕೆ ಕರೆದರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅಂತ. ಯಾಕೆ ಅಂದರೆ ಅದು ಕಲಿಯ ಪ್ರವೇಶದಿಂದಾಗಿ ಆ ರೀತಿಯಾಗಿ ಆಗಿರುತ್ತೆ. ಆದ್ದರಿಂದ ಯಾರು ಎಷ್ಟು ಬೇಡ ಅಂತ ಹೇಳಿದ್ರು ಕೂಡ ಧರ್ಮರಾಜ ತಾನು ತೀರ್ಮಾನ ಮಾಡೇ ಆಗಿಬಿಟ್ಟಿರುತ್ತೆ, ನನ್ನನ್ನು ದುರ್ಯೋಧನ ಕರೆದಿದ್ದಾನೆ ಇದಕ್ಕೋಸ್ಕರ ದ್ಯೂತ ಆಡಲಿಕ್ಕೆ ಅಂತ, ಹಾಗಾಗಿ ನಾನು ಹೋಗ್ತೇನೆ ಅಂತ ಹೋಗ್ತಾನೆ. ಕೊನೆಗೆ ಆ ಸಂದರ್ಭದಲ್ಲಿ ಮಾಡಿದಂತಹ ಮೋಸದಿಂದಾಗಿ ಕೊನೆಗೆ ದ್ರೌಪದಿಯನ್ನೇ ಪಣವನ್ನಾಗಿ ಇಟ್ಟು ಯಾವ ಪಾಂಡವರು ದ್ರೌಪದಿಯನ್ನು ಸೋಲ್ತಾರೆ, ಕೊನೆಗೆ ತಮ್ಮ ಸಮಗ್ರ ರಾಜ್ಯವನ್ನೇ ಸೋಲ್ತಾರೆ. ಆ ಸಂದರ್ಭದಲ್ಲಿ ವಾಸ್ತವಿಕವಾಗಿ ದ್ರೌಪದಿ ರಜಸ್ವಲೆಯಾಗಿರ್ತಾಳೆ. ಅಂತಹ ರಜಸ್ವಲೆಯಾದಂತಹ ಯಾವ ದ್ರೌಪದಿಯನ್ನು ದುಶ್ಯಾಸನ ಕರೆದುಕೊಂಡು ಬಂದು ಅವಳ ಸೀರೆಯನ್ನು ಅಪಹಾರ ಮಾಡಲಿಕ್ಕೆ ಶುರು ಮಾಡ್ತಾನೆ, ಎಳಿಲಿಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳಾದಂತಹ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲರೂ ಇರ್ತಾರೆ. ತಮ್ಮ ಕಣ್ಣ ಮುಂದೆಯೇ ಒಬ್ಬ ಹೆಣ್ಣಿನ ಮಾನಭಂಗ ಆಗ್ತಾ ಇದ್ದರೂ ಕೂಡ ಅವರು ಚಕಾರವನ್ನು ಕೂಡ ಎತ್ತಲಿಲ್ಲ. ಯಾಕೆ ಅಂದರೆ ದುರ್ಯೋಧನ ಹೆದರಿಕೆ. ತಾವು ಇಷ್ಟು ವರ್ಷಗಳ ಕಾಲ ಆ ದುರ್ಯೋಧನನ ಅನ್ನವನ್ನು ತಿಂದು ಬೆಳೆದಿದ್ದಾರೆ, ಹಾಗಾಗಿ ನಾನು ಇವತ್ತು ಮಾಡಬೇಡ ಅಂತ ಹೇಳಿದರೆ ದುರ್ಯೋಧನ ನಮ್ಮನ್ನೇ ಸಂಹಾರ ಮಾಡಿಬಿಡ್ತಾನೆ ಅಂತ ದುರ್ಯೋಧನನ ಮೇಲಿನ ಹೆದರಿಕೆಯಿಂದಾಗಿ ಅವರು ಹಾಗೇ ಇರ್ತಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಅದಕ್ಕೆ ಎದುರನ್ನು, ಅಂದರೆ ಈ ರೀತಿಯಾಗಿ ಮಾಡೋದು ತಪ್ಪು ಅಂತ ಹೇಳಿದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿ ಅದು ವಿದುರ ಒಬ್ಬನೇ ಇದನ್ನು ತಪ್ಪು ಅಂತ ಹೇಳ್ತಾನೆ ಅಂತೆ. ಆ ರೀತಿಯಾಗಿ ಕೊನೆಗೆ ಎಳಿಲಿಕ್ಕೆ ಶುರು ಮಾಡ್ತಾನೆ. ದ್ರೌಪದಿ ಭಕ್ತಿಯಿಂದಾಗಿ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ. ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಅವಳ ಭಕ್ತಿಗೆ ಮನಸೋತಂತಹ ಶ್ರೀಕೃಷ್ಣ ಪರಮಾತ್ಮ ತಾನು ಯಾವ ದ್ರೌಪದಿ ದೇವಿಗೆ ಅಕ್ಷಯ ವಸ್ತ್ರ, ದುಶ್ಯಾಸನ ಎಳೆದ ಎಷ್ಟು ಎಳೆದ ಅಂತ ಹೇಳಿದರೆ ದ್ರೌಪದಿಯ ಸೀರೆ ಒಂದು ದೊಡ್ಡ ಬೆಟ್ಟದಷ್ಟು ಆಯಿತು ಅಂತೆ. ಅಷ್ಟು ಎಳೆದರೂ ಕೂಡ ಅವಳ ಮೈ ಮೇಲೆ ಸೀರೆ ಅದೇ ರೀತಿಯಾಗಿ ಇತ್ತು. ಈ ರೀತಿಯಾಗಿ ಆಗುತ್ತೆ. ಕೊನೆಗೆ ಪರಮಾತ್ಮನ ದಿವ್ಯವಾದ ಅನುಗ್ರಹದಿಂದಾಗಿ ದ್ರೌಪದಿಗೆ ಯಾವುದೇ ರೀತಿಯಾದಂತಹ ಅಪಮಾನ ಕೂಡ ಆಗೋದಿಲ್ಲ. ಕೊನೆಗೆ ಇನ್ನೊಂದು ಬಾರಿ ಜೂಜಾಡೋಣ ಅಂತ ಹೇಳ್ತಾರೆ. ಯಾರೂ ಧರ್ಮರಾಜ ಇಷ್ಟೆಲ್ಲ ಕಳೆದುಕೊಂಡಿದ್ದಾನೆ. ಯಾರೂ ಧರ್ಮರಾಜ ತನ್ನ ರಾಜ್ಯವನ್ನು ಕಳೆದುಕೊಂಡಿದ್ದಾನೆ, ತನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಧರ್ಮರಾಜನಿಗೆ ಆದಂತಹ ಕಲಿ ಪ್ರವೇಶದಿಂದಾಗಿ ಏನಾಯಿತು, ಇನ್ನೊಂದು ಸಲ ಆಡೋಣ ಅಂತ ಹೇಳಿದ್ರು ಕೂಡ ಹ್ಞೂ ಅಂತ ಹೇಳಿದ ಅಂತೆ. ಸರಿ, ಈ ಸಲ ಆಡಬೇಕಾದ್ರೆ ಈ ರಾಜ್ಯ, ಬೆಳ್ಳಿ, ಬಂಗಾರ, ಹೆಣ್ಮಕ್ಳು ಅದೆಲ್ಲ ಯಾವುದೂ ಬೇಡ, ಯಾರು ಗೆಲ್ತಾರೋ ಅವರು ರಾಜನಾಗಬೇಕು, ಯಾರು ಸೋಲ್ತಾರೋ ಅವರು ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಆಗುತ್ತೆ.
ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ವಿದುರ ಮುಂತಾದಂತಹ ಎಲ್ಲ ಜ್ಞಾನಿಗಳು ಬೇಡ ಬೇಡ ಅಂತ ಹೇಳ್ತಾರೆ ಧರ್ಮರಾಜನಿಗೆ. ಆದರೆ ಧರ್ಮರಾಜ ಒಪ್ಪೋದೇ ಇಲ್ಲ. ನಾನು ಯಾರು ನನ್ನ ಹತ್ತಿರ ಬಂದು ಮಾತು ಕೇಳ್ತಾರೋ, ಜೂಜಾಟ ಆಡ್ಲಿಕ್ಕೆ ಕರೀತಾರೋ ಅವರ ಹತ್ತಿರ ನಾನು ಆಡಿಯೇ ಆಡ್ತೇನೆ ತೀರ್ಮಾನ ಮಾಡಿ ಆಗಿಬಿಟ್ಟಿದೆ, ಹಾಗಾಗಿ ನಾನು ಮಾಡಿಯೇ ಮಾಡ್ತೇನೆ ಅಂತ ಹೇಳ್ತಾನೆ. ಕೊನೆಗೆ ಆ ಒಂದು ಇದರಲ್ಲೂ ಕೂಡ ಕೊನೆಗೆ ಯಾವ ಧರ್ಮರಾಜ ಸೋಲ್ತಾನೆ. ಕೊನೆಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸ ಮಾಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ಅಜ್ಞಾತವಾಸ ಅಂತ ಹೇಳಿದ್ರೆ ವಾಸ ಮಾಡ್ತಾ ಇರುವವರು ಪಾಂಡವರು ಅಂತ ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿಯಾಗಿ ವಾಸ ಮಾಡಬೇಕು, ವೇಷ ಬದಲಿಸಿಕೊಂಡು ವಾಸ ಮಾಡಬೇಕು. ಒಂದು ವೇಳೆ ಏನಾದರೂ ಆ 1 ವರ್ಷದಲ್ಲಿ ಯಾರಾದರೂ ಇವರನ್ನು ಪಾಂಡವರು ಅಂತ ಗುರುತಿಸಿದರೆ, ಐಡೆಂಟಿಫೈ ಮಾಡಿದರೆ, ಮತ್ತೆ ಪುನಃ ರಿಪೀಟ್ ಏನು, ಮತ್ತೆ 12 ವರ್ಷ ವನವಾಸ, ಮತ್ತೆ 1 ವರ್ಷ ಅಜ್ಞಾತವಾಸ. ಈ ರೀತಿಯಾಗಿ ದುರ್ಯೋಧನ ವ್ಯವಸ್ಥೆ ಮಾಡಿರ್ತಾನೆ. ಇಂತಹ ಸಂದರ್ಭದಲ್ಲಿ ಭೀಮಸೇನ ದೇವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಧೃತರಾಷ್ಟ್ರನ ಒಬ್ಬನೇ ಒಬ್ಬ ಮಕ್ಕಳನ್ನು ಕೂಡ ನಾನು ಉಳಿಸೋದಿಲ್ಲ, 100 ಜನ ಮಕ್ಕಳನ್ನು ಕೂಡ ನಾನು ಸಂಹಾರ ಮಾಡಿ ಹಾಕ್ತೇನೆ ಎಂಬುದಾಗಿ ಭೀಮಸೇನ ದೇವರು ತಾವು ಪ್ರತಿಜ್ಞೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿ 5 ಜನ ಯಾವ ಪಾಂಡವರು ಮತ್ತು ದ್ರೌಪದಿ ದೇವಿ 6 ಜನ ಕೂಡ ಸೇರಿಕೊಂಡು ತಾವು ವನವಾಸಕ್ಕೆ ಅಂತ ಹೋಗ್ತಾರೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಅಂಶಗಳನ್ನು ಸಂಗ್ರಹ ಮಾಡಿ ಶ್ರೀಪಾದರಾಜರು ಒಂದೇ ಪದ್ಯದಲ್ಲಿ ತಿಳಿಸ್ತಾರೆ. ರಾಜಕುಲ ವಜ್ರ ನೆನೆಸಿದ ಮಾಗಧನನ್ನು ಸೀಳಿ ರಾಜಸೂಯ ಯಾಗವ ಮಾಡಿಸಿದನು ಅಂತ. ರಾಜಕುಲ ವಜ್ರ ಅಂತ ಹೇಳಿದರೆ ಜರಾಸಂಧ ಅಂದರೆ ರಾಜಕುಲ ಶ್ರೇಷ್ಠ ಅಂತ ಅರ್ಥ ಅಲ್ಲ. ವಜ್ರ ಅಂತ ಹೇಳಿದ್ರೆ ತುಂಬ ಕಠೋರವಾದ, ತುಂಬ ಗಟ್ಟಿಯಾದದ್ದು, ಅದನ್ನು ಪೀಸ್ ಮಾಡೋದು ತುಂಬ ಕಷ್ಟ. ಆ ರೀತಿಯಾಗಿ ಜರಾಸಂಧನು ಕೂಡ ಅವನೇನಾಗಿದ್ದ, ವಜ್ರದಂತೆ ಗಟ್ಟಿಯಾಗಿ ಇದ್ದ ಅಂತೆ. ಅಂತಹ ವಜ್ರದಂತೆ ಇದ್ದಂತಹ ಆ ಒಂದು ಜರಾಸಂಧನನ್ನು ಸಂಹಾರ ಮಾಡಿ ರಾಜಸೂಯ ಯಾಗವ ಮಾಡಿಸಿದ. ರಾಜಸೂಯ ಯಾಗವನ್ನು ಭೀಮಸೇನ ದೇವರು ಅತ್ಯಂತ ವೈಭವದಿಂದಾಗಿ ಮಾಡಿಸಿದರು. ಅದೇ ರೀತಿಯಾಗಿ ಆಜಿಯೋಳು ಕೌರವರ ಬಲವ ಸವರವನೆಂದು ಮೂಜಗವರಿಯೇ ಕಂಕಣ ಕಟ್ಟಿದ ಅಂತ. ಆಜಿ ಅಂತ ಹೇಳಿದ್ರೆ ಈ ಒಂದು ಜೂಜಾಟದಲ್ಲಿ ನಾನು ಸಮಗ್ರ ಕೌರವರ ಬಲ ಸವರುವನೆಂದು, ಸಮಗ್ರ ಕೌರವರನ್ನು ಕೂಡ ಸಂಹಾರ ಮಾಡಿ ಹಾಕ್ತೇನೆ ಅಂತ ಎಲ್ಲರ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ಮೂಜಗವರಿಯೇ ಕಂಕಣ ಕಟ್ಟಿದ ಅಂತ. ಅವತ್ತೇ ಕಂಕಣ ಕಟ್ಟಿದರು ಅಂತೆ. ಏನಂತ, ನಾನು ಈ ಕೌರವರನ್ನು ಸಂಹಾರ ಮಾಡುವ ತನಕ ಈ ಕಂಕಣವನ್ನು ಬಿಚ್ಚೋದಿಲ್ಲ ಅಂತ. ಇದೇ ಯಜ್ಞದ ಒಂದು ಯುದ್ಧದ ಕಂಕಣ ಅಂತ ತಾವು ಕಟ್ತಾರೆ ಎಂಬುದಾಗಿ ಹೇಳ್ತಾರೆ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಕಾನನವ ಪಕ್ಕು ಕಿಮ್ಮೀರಾದಿಗಳ ಮುರಿದು ದಾನವರ ಸವರಬೇಕೆಂದು ಬ್ಯಾಗ ಮಾನನಿಧಿ ದ್ರೌಪದಿಯ ಮನದ ಇಂಗಿತವರಿತು ಮಾನಿನಿಗೆ ಸೌಗಂಧಿಕವನೇ ತಂದ ಅಂತ. ಅರಣ್ಯಕ್ಕೆ ಹೋದಾಗ ಯಾವ ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ ಹೇಳ್ತಾರೆ. ಆ ಒಂದು ಅರಣ್ಯಕ್ಕೆ ಹೋದಾಗ ಅಲ್ಲಿ ಅನೇಕ ಜನ ದುಷ್ಟರಾದಂತಹ ರಾಕ್ಷಸರು ಇದ್ದರು ಕಾಡಿನಲ್ಲಿ. ಅದರಲ್ಲಿ ಪ್ರಧಾನನಾದವನು ಕಿರ್ಮೀರ ಅಂತ. ಆ ಕಿರ್ಮೀರ ಯಾರು ಅಂತ ಹೇಳಿದ್ರೆ ಬಕಾಸುರನ ತಮ್ಮ ಅಂತೆ. ಯಾವ ಬಕಾಸುರ ಬಂಡಿ ಅನ್ನವನ್ನು ತಿಂತ ಇದ್ನಲ್ಲ, ಆ ಬಕಾಸುರನ ತಮ್ಮನೇ ಈ ಕಿರ್ಮೀರ. ಅವನಿಗೆ ಗೊತ್ತಾಗಿರುತ್ತೆ, ನನ್ನ ಅಣ್ಣನನ್ನು ಸಂಹಾರ ಮಾಡಿದಂತಹ ಭೀಮಸೇನ ಇಲ್ಲಿಗೆ ಬಂದಿದ್ದಾನೆ ಅಂತ. ಆ ರೀತಿಯಾಗಿ ಅವನ ಮೇಲೆ ದೊಡ್ಡದಾದಂಥ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ರೀತಿಯಾಗಿ ಮಾಡದಂತಹ ಸಂದರ್ಭದಲ್ಲಿ ಆ ಯಾವ ಭೀಮಸೇನ ದೇವರು ಅವನನ್ನು ಸಂಹಾರ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಕಿರ್ಮೀರ ಮುಂತಾದಂತಹ ಅನೇಕ ಜನ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಒಂದು ದೊಡ್ಡ ಸರೋವರ ಇರುತ್ತೆ ಆ ಒಂದು ಕಾಡಿನಲ್ಲಿ. ಆ ಒಂದು ಕಾಡಿಗೆ ಅನೇಕ ಜನ ದೊಡ್ಡ ದೊಡ್ಡ ಋಷಿಗಳು ಸ್ನಾನ ಮಾಡಲಿಕ್ಕೆ ಅಂತ ಬರ್ತಿರ್ತಾರೆ ಸರೋವರಕ್ಕೆ. ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅಲ್ಲಿ ಸರೋವರದಲ್ಲಿ ಒಟ್ಟು 3 ಕೋಟಿ ಜನ ಅಸುರರು ವಾಸವಾಗಿದ್ರು ಅಂತೆ, ರಾಕ್ಷಸರು. ಅವರು ಅದೃಶ್ಯರಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದಿಲ್ಲ. ಆ ಸರೋವರಕ್ಕೆ ಯಾರೇ ಸ್ನಾನ ಮಾಡಲಿಕ್ಕೆ ಬಂದರೂ ಕೂಡ ಅವರನ್ನೆಲ್ಲ ಸಂಹಾರ ಮಾಡಿ ಬಿಡ್ತಾ ಇದ್ರು ಅಂತೆ. ಅಂತಹ 3 ಕೋಟಿ ಜನ ದುಷ್ಟ ಅಸುರರನ್ನು ಭೀಮಸೇನ ದೇವರು ಒಬ್ಬರೇನೆ ತಾವು ಸಂಹಾರ ಮಾಡಿ ಹಾಕ್ತಾರೆ ಅಂತೆ. ಈ ರೀತಿಯಾಗಿ ವಿಶೇಷವಾದಂತಹ ತಾವು ಅರಣ್ಯಕ್ಕೆ ಬಂದಾಗಲೂ ಕೂಡ ತಮ್ಮ ಪ್ರಧಾನ ಕಾರ್ಯ, ಅವತಾರ ಮಾಡಿದಂತಹ ಪ್ರಧಾನ ಕಾರ್ಯ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತ. ಆ ರೀತಿಯಾಗಿ ಕೋಟಿಗಟ್ಟಲೆ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಒಂದು ದಿವಸ ಬದರಿ ಕ್ಷೇತ್ರಕ್ಕೆ ವಾಸವಾಗಿರ್ತಾರೆ. ಎಲ್ಲ ಪಾಂಡವರು ಕೂಡ ಬದರಿ ಕ್ಷೇತ್ರದಲ್ಲಿ ವಾಸವಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಹಾವಿರುತ್ತೆ ಅಲ್ಲಿ. ಆ ಹಾವನ್ನು
ಗರುಡ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ ಅಂತೆ. ಗರುಡ ಬಂದು ಅವನು ಎತ್ಕೊಂಡು ಹೋಗ್ಬಿಡ್ತಾನೆ. ಎತ್ಕೊಂಡು ಹೋದಾಗ ಏನಾಗುತ್ತೆ, ಆ ಗರುಡ ಬಂದಂತಹ ಒಂದು ರೆಕ್ಕೆಯ ಶಬ್ದ, ಗರುಡ ಅಂದರೆ ಒಬ್ಬ ಶ್ರೇಷ್ಠ ದೇವತೆ, ಅವನು ಸಾಮಾನ್ಯ ಯಾವುದೋ ಪಕ್ಷಿ ಅಲ್ಲ. ಆ ಗರುಡ ಬಂದಂತಹ ವೇಗಕ್ಕೆ ಏನಾಗುತ್ತೆ, ಆ ಸಮಗ್ರ ಗಂಧಮಾದನ ಪರ್ವತವೇನು ಏನಾಗ್ಬಿಡುತ್ತೆ, ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಆ ರೀತಿಯಾಗಿ ಆ ಒಂದು ಗರುಡ ರೆಕ್ಕೆ ಬಡಿತಾ ಬಂದಂತೆ. ಈ ರೀತಿಯಾಗಿ ಬಂದಾಗ ಅಲ್ಲಿ ಏನಾಗುತ್ತೆ, ಸಮಗ್ರ ಗಂಧಮಾದನ ಪರ್ವತ ನಡುವಿಗೆ ಹೋಗ್ಬಿಡ್ತು. ನಡಗಿ ಹೋದಾಗ ಗಂಧಮಾದನ ಪರ್ವತದಲ್ಲಿ ಇದ್ದಂತಹ ಒಂದು ಕಮಲದ ಹೂವು ಅದೇನಾಗುತ್ತೆ, ಜಾರಿ ಯಾವ ದ್ರೌಪದಿ ದೇವಿ ಹತ್ರ ಬಂದು ಕೂಡುತ್ತೆ ಅಂತೆ. ಅದು ದಿವ್ಯವಾದಂಥ ಕಮಲದ ಹೂವು, ಭಾರೀ ಪರಿಮಳ ಇತ್ತು ಅಂತೆ. ಆ ಪರಿಮಳ ಬಂದಾಗ ಭೀಮಸೇನ ದೇವರ ಹತ್ರ ಕೇಳಿಕ್ಕೆ ಶುರು ಮಾಡ್ತಾನಂತೆ. ದ್ರೌಪದಿ ದೇವಿಗೆ ಆಸೆ ಆಗುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಹೂವು ಅಂದರೆ ತುಂಬ ಇಷ್ಟ, ಅದರಲ್ಲೂ ಕಮಲದ ಹೂವು ಅಂದರೆ ಇನ್ನೂ ಇಷ್ಟ. ಇದು ಸಾಮಾನ್ಯ ಕಮಲದ ಹೂವಲ್ಲ, ಭಾರೀ ಸುವಾಸನೆಯಿಂದ ಕೂಡಿದಂತಹ ಕಮಲದ ಹೂವು. ಅದನ್ನು ಕಂಡು ಭೀಮಸೇನ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ. ಭೀಮ, ನೀನೇನು ಮಾಡ್ತೀಯ ಗೊತ್ತಿಲ್ಲ, ನನಗೆ ಈ ಒಂದು ಕಮಲದ ಹೂವಲ್ಲ, ಈ ಪರ್ವತದಲ್ಲಿ ಎಷ್ಟು ಕಮಲದ ಹೂವುಗಳಿದ್ದಾವೋ ಆ ಎಲ್ಲ ಕಮಲದ ಹೂವುಗಳು ಕೂಡ ನನಗೆ ಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ ದ್ರೌಪದಿ ದೇವಿ. ಇದರಲ್ಲಿ ಎರಡು ಉದ್ದೇಶ ಇತ್ತು. ಒಂದು, ದ್ರೌಪದಿ ದೇವಿಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ, ಅದನ್ನು ತೆಗೆದುಕೊಂಡು ಬರಬೇಕು ಅಂತ. ಇನ್ನೊಂದು ಅಂಶ ಅಂತ ಹೇಳಿದರೆ, ಆ ಗಂಧಮಾದನ ಪರ್ವತದಲ್ಲಿ ಲಕ್ಷಾಂತರ ಜನ ದುಷ್ಟ ರಾಕ್ಷಸರು ವಾಸವಾಗಿದ್ದರು ಅಂತೆ. ಭೀಮಸೇನ ದೇವರು ಅಲ್ಲಿಗೆ ಹೋದರೆ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿ ಹಾಕ್ತಾನೆ ಎಂಬಂತಹ ಉದ್ದೇಶದಿಂದಾಗಿ ದ್ರೌಪದಿ ದೇವಿ ನನಗೆ ಈ ಪರ್ವತದಲ್ಲಿ ಎಷ್ಟು ಕಮಲದ ಹೂಗಳಿದ್ದಾವೋ ಅವೆಲ್ಲವೂ ಕೂಡ ಬೇಕು ಅಂತ ಹಠ ಮಾಡಿ ಶುರು ಮಾಡ್ತಾಳೆ ಅಂತೆ. ಸರಿ ಅಂತ ಭೀಮಸೇನ ದೇವರು ಹೋಗ್ತಾರೆ. ಆ ಭೀಮಸೇನ ದೇವರು ವಿಶೇಷವಾಗಿ ಆ ಪರ್ವತದಲ್ಲಿ ಅನೇಕ ಸಿಂಹ, ಆನೆ, ಹುಲಿ ಎಲ್ಲವೂ ಕೂಡ ಇರ್ತಾವೆ ಅಂತೆ. ಅದ್ಯಾವುದು ಕೂಡ ಸಾಮಾನ್ಯ ಸಿಂಹ ಅಲ್ಲ, ದೊಡ್ಡ ದೊಡ್ಡ ರಾಕ್ಷಸರೇನೇ ಹುಲಿಯ ರೂಪದಲ್ಲಿ, ಸಿಂಹದ ರೂಪದಲ್ಲಿ ಅಲ್ಲಿ ವಾಸವಾಗಿದ್ದರು ಅಂತೆ. ಅಂತಹ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಮಧ್ಯದಲ್ಲಿ ಹನುಮಂತ ದೇವರು ಮಲಗಿರ್ತಾರೆ. ಹನುಮಂತ ದೇವರು ಮತ್ತು ವಾಯುದೇವರು ಅಂದರೆ ಭೀಮಸೇನ ದೇವರು ಇಬ್ಬರದು ಒಂದೇ ಅವತಾರ. ಆದರೂ ಕೂಡ ಅಲ್ಲಿ ಅವರು ದುಷ್ಟರಿಗೆ ಮೋಹ ಮಾಡಲಿಕ್ಕೆ ಅಂತ ಸ್ವಲ್ಪ ಹೊತ್ತು ನಾಟಕವನ್ನು ಮಾಡ್ತಾರೆ. ನೀನು ಯಾರು ಅಂತ ಕೇಳ್ತಾರೆ ಭೀಮಸೇನ ದೇವರನ್ನು. ಕೊನೆಗೆ ದಾರಿಗೆ ಅಡ್ಡವಾಗಿ ಮಲಗಿರ್ತಾರೆ ಹನುಮಂತ ದೇವರು. ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ನೀನೇ ದಾಟ್ಕೊಂಡು ಹೋಗು ಅಂತ ಹೇಳ್ತಾರೆ ಭೀಮಸೇನ ದೇವರಿಗೆ. ಭೀಮಸೇನ ದೇವರಿಗೆ ದಾಟ್ಲಿಕ್ಕೆ ಆಗೋದೇ ಇಲ್ಲ. ಕೊನೆಗೆ ಹನುಮಂತ ಹೇಳ್ತಾನೆ, ಸರಿ ನನ್ನ ಬಾಲ ಇದೆ, ಬಾಲವನ್ನು ಸರಿಸಿಕೊಂಡು ಹೋಗು ಅಂತ ಹೇಳ್ತಾನೆ. ಭೀಮಸೇನ ದೇವರಿಗೆ ಹನುಮಂತ ದೇವರ ಬಾಲವನ್ನು ಕೂಡ ಸರಿಸಲಿಕ್ಕೆ ಆಗೋದಿಲ್ಲ ಅಂತ ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ತಾವಿಬ್ಬರು ಕೂಡ ಅಣ್ಣ ತಮ್ಮ ಅಂತ ತಾವಿಬ್ಬರು ಕೂಡ ವ್ಯವಹಾರ ಮಾಡ್ತಾರೆ ಅಂತ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ದೇವತೆಗಳು ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರಂತಲೇ ವರ್ತನೆ ಮಾಡ್ತಾರೆ ಅಂತ ತೋರಿಸಲಿಕ್ಕೋಸ್ಕರ ತಾವು ಆ ನಾಟಕವನ್ನು ಆಡ್ತಾರೆ. ಈ ರೀತಿಯಾಗಿ ಹನುಮಂತ ದೇವರ ಮತ್ತು ಭೀಮಸೇನ ದೇವರ ಸಮಾಗಮ ಎಂಬುದಾಗುತ್ತೆ. ಈ ರೀತಿಯಾಗಿ ಮುಂದೆ ಅನೇಕ ಜನ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಆ ಪರ್ವತದಲ್ಲಿ ಇದ್ದಂತಹ ಎಲ್ಲ ಕಮಲದ ಹೂವುಗಳು ಅದನ್ನೆಲ್ಲವನ್ನು ಕೂಡ ತಂದುಕೊಳ್ಳಿಕ್ಕೆ ಹೋಗ್ತಾರೆ ಅಂತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ರಾಕ್ಷಸರು ಇರ್ತಾರೆ ಅಂತೆ. ಎಷ್ಟು ಜನ ಅಂತ ಹೇಳಿದರೆ 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 100 ಕೋಟಿ ಜನ ರಾಕ್ಷಸರು ಆ ಸರೋವರದಲ್ಲಿ ವಾಸವಾಗಿರ್ತಾರೆ ಅಂತೆ. ಗಂಧಮಾದನ ಪರ್ವತದ ಮೇಲ್ಭಾಗದಲ್ಲಿ ದೊಡ್ಡ ಸರೋವರ ಇರುತ್ತೆ. ಆ ಸರೋವರದ ತುಂಬ ಕಮಲದ ಹೂವುಗಳಿರ್ತವೆ. ಆ ಸರೋವರದಲ್ಲಿ ಒಟ್ಟು 100 ಕೋಟಿ ಜನ ರಾಕ್ಷಸರು, ಕ್ರೋಧವಶರು ಅಂತ ಆ ರಾಕ್ಷಸರೆಲ್ಲ ವಾಸವಾಗಿರ್ತಾರೆ. ಅಂತಹ ಆ ಎಲ್ಲ ರಾಕ್ಷಸರನ್ನು ಕೂಡ ಆ ಭೀಮಸೇನ ದೇವರು ಆ 100 ಕೋಟಿ ಜನ ರಾಕ್ಷಸರನ್ನು ವಿಶೇಷವಾಗಿ ಸಂಹಾರ ಮಾಡಿ ಆ ಪದ್ಮ ಸರೋವರ, ಆ ಸರೋವರಕ್ಕೆ ಹೆಸರು ಪದ್ಮ ಸರೋವರ ಅಂತ, ಆ ಪದ್ಮ ಸರೋವರದಿಂದಾಗಿ ಕಮಲಗಳನ್ನು ತಾವು ತೆಗೆದುಕೊಂಡು ಬಂದು ದ್ರೌಪದಿ ದೇವಿಗೆ ಕೊಡ್ತಾರೆ. ಈ ರೀತಿಯಾಗಿ ದ್ರೌಪದಿ ದೇವಿಗೆ ಕೊಟ್ಟಾಗ ತುಂಬ ಸಂತೋಷ ಆಗುತ್ತೆ ಅಂತೆ. ಅದೇ ರೀತಿಯಾಗಿ ಆ ಕಮಲವನ್ನು ತೆಗೆದುಕೊಂಡು ಕೆಳಗಡೆ ಬರಬೇಕಾದ್ರೆ ಮತ್ತೆ ಅನೇಕ ಜನ ರಾಕ್ಷಸರು ಎದುರಿಗೆ ಬರ್ತಾರೆ. ಆ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಕಾಡಿಗೆ ಬಂದಾಗ ಅನೇಕ ವಿಧವಾದಂತಹ ದಿವ್ಯ ರಾಕ್ಷಸರನ್ನು ಸಂಹಾರ ಮಾಡಿ ತಾನೇ ಮಾಡ್ತಾನೆ. ಆ ಅರಣ್ಯದಲ್ಲಿ ವಾಸವಾಗಿದ್ದಂತಹ ಅನೇಕ ಜನ ಋಷಿಗಳಿಗೆ, ಆ ಋಷಿಗಳು ತಪಸ್ ಮಾಡಲಿಕ್ಕೆ ಅಂತ ಹೊರಟ್ರೆ ರಾಕ್ಷಸರು ಅಡ್ಡಿ ಮಾಡ್ತಾ ಇದ್ರು. ಏನಾದರೂ ಪೂಜೆ ಮಾಡಬೇಕು ಅಂತ ಹೊರಟ್ರೆ ರಾಕ್ಷಸರು ಅಡ್ಡಿ ಮಾಡ್ತಾ ಇದ್ರು. ಈ ಸರೋವರಕ್ಕೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಇದ್ದಂತಹ 100 ಕೋಟಿ ಜನ ರಾಕ್ಷಸರು ಅಡ್ಡಿ ಮಾಡ್ತಾ ಇದ್ರು. ಹೀಗೆ
ಆ ಅರಣ್ಯದಲ್ಲಿ ವಾಸವಾಗಿದ್ದಂತಹ ಎಲ್ಲ ವಿಧವಾದಂತಹ ದುಷ್ಟರನ್ನು ಕೂಡ ಸಂಹಾರ ಮಾಡಿ, ಒಂದು ಅರಣ್ಯ ಹೇಗಿರಬೇಕು ಅಂತ ಹೇಳಿದ್ರೆ ಶಾಂತವಾಗಿ ಎಲ್ಲ ಪ್ರಾಣಿಗಳು ಆರಾಮಾಗಿ ಓಡಾಡ್ಕೊಂಡಿರಬೇಕು. ಅದೇ ರೀತಿಯಾಗಿ ಅರಣ್ಯದಲ್ಲಿ ಇರುವಂತಹ ಋಷಿಮುನಿಗಳು ತಮ್ಮ ಪಾಡಿಗೆ ತಾವು ಪ್ರಶಾಂತ ಮನಸ್ಸಿನಿಂದ ತಪಸ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ಇರೋದನ್ನು ಅರಣ್ಯ ಅಂತ ಕರೀತಾರೆ ಅಂತೆ. ಆದರೆ ಈ ಅರಣ್ಯ ಏನಾಗಿತ್ತು, ಕೇವಲ ರಾಕ್ಷಸರ ವಾಸಸ್ಥಾನವಾಗಿತ್ತು. ಆ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ಅಂದಿನಿಂದಾಗಿ ಆ ಒಂದು ಅರಣ್ಯದಲ್ಲಿ ಯಾವ ರಾಕ್ಷಸರ ಹೆಸರು ಕೂಡ ಇಲ್ಲದಂತೆ ಮಾಡಿದವರು ಭೀಮಸೇನ ದೇವರು. ಈ ರೀತಿಯಾಗಿ ಆ 106 ಕೋಟಿ ಜನ ರಾಕ್ಷಸರನ್ನು, ಒಬ್ಬರಲ್ಲ ಇಬ್ಬರಲ್ಲ, 106 ಕೋಟಿ ಜನ ರಾಕ್ಷಸರನ್ನು ಸಮಗ್ರವಾಗಿ ಸಂಹಾರ ಮಾಡಿ ಆ ಒಂದು ದ್ರೌಪದಿ ದೇವಿಗೆ ಕಮಲದ ಹೂಗಳನ್ನು ತಂದು ಕೊಡ್ತಾರೆ. ಇದರಿಂದ ಆ ದ್ರೌಪದಿ ದೇವಿಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟೆಲ್ಲ ಅಂಶಗಳನ್ನು ಶ್ರೀಪಾದರಾಜರು ಕಾನನವ ಪಕ್ಕು ಕಿಮ್ಮೀರಾದಿಗಳ ಮುರಿದು, ಕಾನನ ಅಂತ ಹೇಳಿ ಅರಣ್ಯ ಅಂತ, ಆ ಕಾನನದೊಳಗೆ ಹೋಗಿ ಕಿಮ್ಮೀರಾದಿಗಳು ಅಂದರೆ ಕಿರ್ಮೀರ ಮತ್ತು ಈ ಕ್ರೋಧವಶ ಅಂತ 106 ಕೋಟಿ ಜನ ರಾಕ್ಷಸರನ್ನು ದಾನವರ ಸವರಬೇಕೆಂದು ಬ್ಯಾಗ ಅಂದರೆ ಎಲ್ಲ ದಾನವರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಮಾನನಿಧಿ ದ್ರೌಪದಿಯ ಮನದ ಇಂಗಿತವರಿತು. ದ್ರೌಪದಿ ಕೇಳಿದ್ದೇನೋ ನನಗೆ ಕಮಲದ ಹೂ ಬೇಕು ಅಂತ, ಆದರೆ ವಾಸ್ತವಿಕವಾಗಿ ಅವಳ ಅಭಿಪ್ರಾಯ ಮನದ ಇಂಗಿತ ಅಂತ ಹೇಳಿದ್ರೆ ಅಭಿಪ್ರಾಯ ಅಂತ. ಅಭಿಪ್ರಾಯ ಏನು, ಅಲ್ಲಿ ಮೇಲ್ಗಡೆ 106 ಕೋಟಿ ಜನ ರಾಕ್ಷಸರಿದ್ದಾರೆ, ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡಬೇಕು ಅಂತ. ಹಾಗಾಗಿ ದ್ರೌಪದಿಯ ಮನದ ಇಂಗಿತವರಿತು ಮಾನಿನಿಗೆ ಸೌಗಂಧಿಕವನೇ ತಂದ ಅಂತ. ಮಾನಿನಿ ಅಂತ ಹೇಳಿ ಹೆಂಡತಿ ಅಂತ ಅರ್ಥ. ತನ್ನ ಹೆಂಡತಿಯಾದಂತಹ ಯಾವ ದ್ರೌಪದಿ ದೇವಿಗೆ ಆ ಸೌಗಂಧಿಕ ಪುಷ್ಪಗಳನ್ನು, ಸೌಗಂಧಿಕ ಅಂತ ಹೇಳಿದರೆ ಒಳ್ಳೆಯ ಸುಗಂಧ ಇರುವಂತಹ ಪುಷ್ಪಗಳು, ಒಳ್ಳೆಯ ಪರಿಮಳ ಇರುವಂತಹ ಪುಷ್ಪಗಳು, ಆ ಕಮಲ ಪುಷ್ಪಗಳನ್ನು ತಂದು ಅವಳಿಗೆ ಕೊಟ್ಟು ವಿಶೇಷವಾಗಿ ಅವಳ ಮನಸ್ಸಿಗೆ ಆನಂದವನ್ನು ಕೊಡ್ತಾರೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿಗೆ ಒಟ್ಟು 17 ಪದ್ಯಗಳು ಮುಗಿತವೆ. ಇನ್ನೂ ಸುಮಾರು 10 ಪದ್ಯಗಳು ಬಾಕಿ ಇದ್ದಾವೆ. ಇನ್ನು ಕೆಲವು ಪದ್ಯಗಳಲ್ಲಿ ಭೀಮಸೇನ ದೇವರ ಮಹಿಮೆಯನ್ನು ಹೇಳಿ ಮುಂದೆ ಮಧ್ವಾಚಾರ್ಯರ ಮಹಿಮೆಯನ್ನು ಶ್ರೀಪಾದರಾಜರು ತಿಳಿಸ್ತಾರೆ. ಆ ಉಳಿದ ಎಲ್ಲ ಚಿಂತನೆಯನ್ನು ಕೂಡ ಇನ್ನೂ 8 ಶ್ಲೋಕಗಳಿದ್ದಾವೆ. ಆ 10 ಶ್ಲೋಕಗಳು, ಆ 10 ಪದ್ಯಗಳ ಚಿಂತನೆಯನ್ನು ನಾಳೆ ಮತ್ತು ನಾಡಿದ್ದಿನ ದಿವಸ ನಾವೆಲ್ಲರೂ ಸೇರಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.